7th ಚಾಪ್ಟರ್ ಯಾಕ ಕೋಆರ್ಡಿನೇಟ್ ಜಾಮೆಟ್ರಿ ನಿರ್ದೇಶಾಂಕ ರೇಖಾಗಣಿತ ಅದರೊಳಗೆ ಫಸ್ಟ್ ಎಕ್ಸರ್ಸೈಸ್ ಅದು 7.1 ಈ ಎಕ್ಸರ್ಸೈಸ್ ಬಿಡಿಸಬೇಕಂದ್ರೆ ಯಾವ ಫಾರ್ಮುಲಾಸ್ಗಳು ಬರ್ತವೆ ಅವಶ್ಯಕವಾದಂತ ಫಾರ್ಮುಲಾಸ್ಗಳನ್ನು ನೋಡೋಣ ಮತ್ತು ಈ ಪರ್ಟಿಕ್ಯುಲರ್ 7.1 ಒಳಗೆ ಬರುವಂತ ಎಲ್ಲ ಎಕ್ಸಾಂಪಲ್ಸ್ಗಳನ್ನೇ ಮಾಡೋಣ ಸಾಲ್ವ್ ಮಾಡೋಣ. ಹಾಗಾದ್ರೆ 7.1 ಈ ಇಂಟ್ರೊಡಕ್ಷನ್ ಒಳಗೆ ಏನು ಬರ್ತದೆ ಈ ರೀತಿ ಒಂದು y ಆಕ್ಸಿಸ್ ಮತ್ತು ಇದೇನು ಬಂದ್ರೆ x ಆಕ್ಸಿಸ್. ಈ ರೀತಿ ಆಕ್ಸಿಸ್ ಗಳನ್ನು ತಗೊಂಡಾಗ ಎರಡು ಪಾಯಿಂಟ್ಸ್ ಗಳನ್ನು ನಾವು ಗುರುತಿಸ್ತೀವಿ. ಇದೊಂದು ಪಾಯಿಂಟ್, ಇದಕ್ಕೆ ನಾವು ಏನಂತ ಕರಿತೀವಪ್ಪ x1 and y1. ಅದಕ್ಕೆ ಪಾಯಿಂಟ್ ಅದಕ್ಕೆ ಕೋಆರ್ಡಿನೇಟ್ಗಳು x1 ಮತ್ತೆ y1. ಮತ್ತೆ ಅದೇ ರೀತಿ ಸೆಕೆಂಡ್ ಇನ್ನೊಂದು ಪಾಯಿಂಟ್ ತಗೊಂಡು ದಟ್ ಈಸ್ x2 ಮತ್ತೆ y2. ಈ ಎರಡು ಪಾಯಿಂಟ್ಸ್ ಗಳ ನಡುವೆ ಏನು ಫೈಂಡ್ ಔಟ್ ಮಾಡಬೇಕು? ಡಿಸ್ಟೆನ್ಸ್, ದೂರ ಕಂಡುಹಿಡಿಯಬೇಕು. ಹಾಗಾದ್ರೆ ಇಡೀ 7.1 ಏನು ಎಕ್ಸರ್ಸೈಸ್ ಐತೆ ನೋಡು, ಪ್ರತಿಯೊಂದು ಈ ಒಂದು ಫಸ್ಟ್ ಎಕ್ಸರ್ಸೈಸ್ ಒಳಗೆ ಬರೀ ಇದೇ ಬರ್ತದೆ. ಏನು ಎರಡು ಬಿಂದುಗಳ ನಡುವಿನ ಏನು ಕಂಡುಹಿಡಿಯಬೇಕು? ದೂರ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್. ಹಾಗಾದ್ರೆ x1 y1 ಅಂತ ಒಂದು ಕೋಆರ್ಡಿನೇಟ್ ಐತಿ, x2 y2 ಅಂತ ಒಂದು ಕೋಆರ್ಡಿನೇಟ್ ಐತಿ. ಎರಡು ಕೋಆರ್ಡಿನೇಟ್ಗಳ ನಡುವೆ ಇರುವಂತಹ ದೂರ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ ಫಾರ್ಮುಲಾ ಏನಂದ್ರೆ d √ x2 - x1 whole square plus y2 - y1 whole square. ಈ ಪರ್ಟಿಕ್ಯುಲರ್ ಫಾರ್ಮುಲಾ ನಾವು ಏನು ಯೂಸ್ ಮಾಡಬೇಕು? ಆ ದೂರವನ್ನು ಕಂಡುಹಿಡಿಯಕ್ಕೆ ನಾನು ಯೂಸ್ ಮಾಡಬೇಕು. ಈಗ ಇದೇ ಫಾರ್ಮುಲಾನ ಯೂಸ್ ಮಾಡಿ ಏನು ಮಾಡ್ತಂದ್ರೆ ರೂಢಿ ಬೇರೆ ಇರ್ತದೆ. ಯಾವ ರೀತಿ? d √ ಈಗ x2 - x1 whole square plus y2 - y1 whole square ಐತಲ್ಲ, ಇವರು ಫಸ್ಟ್ ಏನು ಮಾಡ್ತಾರೆ ಅಂದ್ರೆ y2 - y1 whole square plus ಆಮೇಲೆ ಏನ್ ಬರ್ತಾರೆ x2 - x1 whole square. ನೋಡ್ರಿ ಇಬ್ರು ಆನ್ಸರ್ ಏನ್ ಬರ್ತಾವ? ಸೇಮ್ ಬರ್ತದೆ. ಯಾಕೆ ಹೇಳ್ರಿ? 2 + 3 ಅಂದ್ರೆ 5, 3 + 2 ಅಂದ್ರೆ ಏನು? 5. ಅರ್ಥ ಆಗದಲ್ಲ? ನೀವು ಫಸ್ಟ್ ಒನ್ ಯೂಸ್ ಮಾಡಬಹುದು ಅಥವಾ ಸೆಕೆಂಡ್ ಒನ್ ಫಾರ್ಮುಲಾನ ನೀವು ಏನು ಮಾಡಬಹುದು? ಯೂಸ್ ಮಾಡಬಹುದು. ಇದು ಎದಕ್ಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್. ಆ ಪಾಯಿಂಟ್ಸ್ ದ ಕೋಆರ್ಡಿನೇಟ್ ಯಾವ? x1 y1 ಮತ್ತು ಇನ್ನೊಂದು ಏನು? x2 y. ಅರ್ಥ ಆಗುತ್ತೆ? ಈ ಫಾರ್ಮುಲಾಸ್ಗಳನ್ನು ಬರ್ತವೆ. ಈಗ ಆಲ್ರೆಡಿ ನಾವು ಏನು ಮಾಡಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಕಂಡುಹಿಡಿದ್ವಿ. ದಟ್ ಈಸ್ d √ x2 - x1 whole square plus y2 - y1 whole square. ಈಗ ರ್ಯಾಂಡಮ್ ಆಗಿ ಎರಡು ಪಾಯಿಂಟ್ಸ್ ಗಳನ್ನು ಕೊಟ್ಟಾಗ x1 y1 ಮತ್ತು x2 y2 ಅಂತ ಕೊಟ್ಟಾಗ ನಾವು d ಅನ್ನು ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. ಈಗ ಸೆಕೆಂಡ್ ಒನ್ ಏನೈತೆ ಅಂದ್ರೆ ಒಂದು ಪಾಯಿಂಟ್ ಫಿಕ್ಸ್ ಇದೆ. ಆ ಒಂದು ಪಾಯಿಂಟ್ ಫಿಕ್ಸ್ ಆದಂದ್ರೆ ಇದಕ್ಕೆ ನಾವು ಮೂಲ ಬಿಂದು ಅಂತ ಕರಿತೀವಿ ಅಥವಾ ಒರಿಜಿನ್ ಅಂತ ಕರಿತೀವಿ. ಒರಿಜಿನ್ ಒಳಗೆ ಕೋಆರ್ಡಿನೇಟ್ ಏನಿರ್ತದೆ ನೋಡಿ? 0, 0. ಒಂದು ಪಾಯಿಂಟ್ ಫಿಕ್ಸ್ ತಗೊಂಡು ಇನ್ನೊಂದು ಪಾಯಿಂಟ್ ಅನ್ನೋನ್ ಇರ್ತದೆ, ಗೊತ್ತಿರಂಗಿಲ್ಲ. ಇಲ್ಲಿ ಎರಡು ಪಾಯಿಂಟ್ ಗೊತ್ತಿದ್ದಿಲ್ಲ. ಯಾವ್ಯಾವು? x1 y1 ಮತ್ತೆ x2 y2 ಎರಡು ಗೊತ್ತಿದ್ದಿಲ್ಲ. ಎರಡು ಅನ್ನೋನ್ ಪಾಯಿಂಟ್ ಇವು. ಅದು ಎದರೊಳಗೆ ಬರ್ಬೋದು? ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಬರ್ಬೋದು, ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಬರ್ಬೋದು, ಅಥವಾ ಥರ್ಡ್ ಕ್ವಾಡ್ರೆಂಟ್ ಅಥವಾ ಫೋರ್ತ್ ಕ್ವಾಡ್ರೆಂಟ್ ಎಲ್ಲರೂ ಬರ್ಬೋದು. ಎರಡು ಅನ್ನೋನ್ ಇದ್ದು ಗೊತ್ತಿಲ್ಲಾರ್ದಿದ್ದು ಅವಾಗ ಡಿಸ್ಟೆನ್ಸ್ ಇದನ್ನ ಯೂಸ್ ಮಾಡಿದ್ವಿ. d √ x2 - x1 whole square plus y2 - y1 whole square. ನಾವು ಯಾವ ಸೂತ್ರ ಅಂತ ಕರಿತೀವಿ? ದೂರದ ಸೂತ್ರ ಅಥವಾ ಯಾವ ಫಾರ್ಮುಲಾ? ಡಿಸ್ಟೆನ್ಸ್ ಫಾರ್ಮುಲಾ. ಈಗ ನಾವೇನ್ ಮಾಡತ್ತೇವೆ ಅಂದ್ರೆ ಒಂದು ಪಾಯಿಂಟ್ ಅನ್ನ ಫಿಕ್ಸ್ ತಗೊಂಡೇವಿ. ದಟ್ ಈಸ್ 0, 0. ಒಂದೇ ಪಾಯಿಂಟ್ ಅನ್ನೋನ್ ಐತಿ ಅಂದ್ರೆ ಗೊತ್ತಿಲ್ಲಾರ್ದಂತ. ಹಾಗಾದ್ರೆ ಗೊತ್ತಿಲ್ಲಾರ್ದಂತ ಪಾಯಿಂಟ್ ಅನ್ನ ನಾವು ಇದಕ್ಕೆ ನೇಮ್ ಏನ್ ಮಾಡ್ತೇವೆ ಅಂದ್ರೆ x, y ಅಂತ ಕೊಡ್ತೀವಿ. ಇದಕ್ಕೆ x1 y1 x2 y ಹಾಕಿದ್ರೆ ಎರಡು ಪಾಯಿಂಟ್ ಇದ್ದಾಗ x1 y1 ಮತ್ತೆ x2 ಒಂದೇ ಪಾಯಿಂಟ್ ಇದ್ದಾಗ x1 y1 ಅನ್ನೋ ಬದಲಿ x, y. ಹಾಗಾದ್ರೆ ಒಂದು ಅನ್ನೋನ್ ಪಾಯಿಂಟ್ ದಟ್ ಈಸ್ x, y, ಒಂದು ನೋನ್ ಪಾಯಿಂಟ್ ದಟ್ ಈಸ್ ಒರಿಜಿನ್ ಯಾವುದು? 0, 0. ಇವುಗಳ ನಡುವೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಅವಾಗ d √ x² + y². ಇನ್ ಟೆಕ್ಸ್ಟ್ ಬುಕ್ ಒಳಗೆ ನೋಡ್ರಿ, ಡಿಸ್ಟೆನ್ಸ್ ಫ್ರಮ್ ಎನಿ ಪಾಯಿಂಟ್ ಫ್ರಮ್ ದ ಒರಿಜಿನ್, ದ ಫಾರ್ಮುಲಾ ಇಸ್ d √ x² + y². ಈ ಫಾರ್ಮುಲಾ ಯಾವ ರೀತಿ ಬರ್ತದೆ ಅಂದ್ರೆ ಪೈಥಾಗೋರಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರ್ತದೆ. ಈಗ ಈ ರೀತಿ ಒಂದು ಇದನ್ನ ಹೈಪೋಟೆನಿಸ್ ಅಂತ ತಗೊಂಡು ಇವು ಅದರ್ ಟು ಸೈಡ್ಸ್, ಇದರ ಲೆಂತ್ x, ಇದರ ಲೆಂತ್ ಏನು y. x ಮತ್ತೆ y ನೀವು ಫಾರ್ಮುಲಾ ಹಾಕಿದ್ರೆ ಪೈಥಾಗೋರಸ್ ಗೊತ್ತಿಲ್ಲ. ac² = ab² + bc². ಇದರದ ವಿಕರ್ಣದ ದೂರ ಎಷ್ಟಿರ್ತಂದ್ರೆ √ x² + y². ಪೈಥಾಗೋರಸ್ ಫಾರ್ಮುಲಾ ಹಾಕಿ ಬಟ್ ನಿಮ್ಗೆ ಫಾರ್ಮುಲಾ ಹೆಂಗೆ ಬಂತ ಅನ್ನೋದು ಜಸ್ಟ್ ಸಣ್ಣ ಫಾರ್ಮುಲಾ ನೆನ್ಪಿಟ್ರೆ ಸಾಕು. ಅದು ಇಡೀ ಎಕ್ಸ್ಪ್ಲನೇಷನ್ ನಿಮ್ಗೆ ಅವಶ್ಯಕತೆ ಇರಂಗಿಲ್ಲ. ಆ ಎಕ್ಸರ್ಸೈಸ್ ಬಿಡ್ಸಾಕ್ ಬಂದ್ರೆ ಸಾಕು. ಹಾಗಾದ್ರೆ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಅಂದ್ರೆ ಏನಿರಬೇಕು? ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಅಂದ್ರೆ ಏನಿರಬೇಕು? d = √ x² + y². ಒರಿಜಿನ್ ಫಿಕ್ಸ್ ಆದಾಗ ಈ ಫಾರ್ಮುಲಾ. ಎರಡು ಅನ್ನೋನ್ ಪಾಯಿಂಟ್ ಅದಾವ, ಎರಡು ಗೊತ್ತಿಲ್ಲಪ್ಪ. ದಟ್ ಈಸ್ x1 y1 and x2 y2 ಅಂದ್ರೆ ಅವಾಗ ಫಾರ್ಮುಲಾ d = √ x2 - x1 whole square plus y2 - y1 whole square. ಇದೊಂದು ಫಾರ್ಮುಲಾ. ಇವೆರಡು ಫಾರ್ಮುಲಾ ಬಿಟ್ಟು ಈ 7.1 ಒಳಗೆ ಬೇರೆ ಯಾವ ಫಾರ್ಮುಲಾ ಏನಾಗಲ್ಲ ಬರಲ್ಲ.
ಎರಡು ಫಾರ್ಮುಲಾ ನೆನ್ಪಿಟ್ರೆ ಇಡೀ ಎಕ್ಸಾಂಪಲ್ಸ್ಗಳನ್ನ ಮತ್ತು ಎಕ್ಸಸೈಸ್ಗಳನ್ನ ಏನು ಮಾಡ್ಬೋದು ಸಾಲ್ವ್ ಮಾಡ್ಬೋದು. ಅರ್ಥ ಆಗತ್ತೆ. ಈಗ ಡೈರೆಕ್ಟ್ ಏನು ಮಾಡೋಣ, ಎಕ್ಸಾಂಪಲ್ಸ್ಗೆ ಏನು ಮಾಡೋಣ ಹೋಗೋಣ. ಉದಾಹರಣೆ 1 ಎಕ್ಸಾಂಪಲ್ 1 ಏನಂತಂದ್ರೆ 3 ಪಾಯಿಂಟ್ಸ್ಗಳನ್ನು ಕೊಡೋಣ. ದಟ್ ಈಸ್ 3,2 ಮತ್ತು ಇನ್ನೊಂದು -2, -3 ಇನ್ನೊಂದು 2,3 ಅಂತ. ಈಗ 3,2 ಹೆಸರೇನು ಕೊಡೋದು, ಪಿ ಅಂತ ಕೊಡೋದು, ಪಿ ಕೋಆರ್ಡಿನೇಟ್. ಅಂಡ್ -2, -3ಗೆ ಕ್ಯೂ ಕೋಆರ್ಡಿನೇಟ್ ಅನ್ನೋದು, ಇದು ಆರ್. ಈ 3 ಪಾಯಿಂಟ್ಸ್ಗಳನ್ನು ಕೊಡ್ತಾರೆ. ಈ 3 ಪಾಯಿಂಟ್ಸ್ಗಳಿಂದ ತ್ರಿಭುಜ ಉಂಟಾಗುತ್ತೆ ಅಂತ ಚೆಕ್ ಮಾಡೋಣ. ವೆದರ್ ದೇ ವಿಲ್ ಫಾರ್ಮ್ ಅ ಟ್ರಯಾಂಗಲ್ ಆರ್ ನಾಟ್ ಅಂತ ಕೇಳಿ, ಅಂದ್ರೆ ತ್ರಿಭುಜ ರಚನೆ ಆಗುತ್ತೆ. ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ 3 ಪಾಯಿಂಟ್ಸ್ ಈ ರೀತಿ ಲೀನಿಯರ್ ಇದೆ, ಅಲ್ಲಿ ತ್ರಿಭುಜ ಉಂಟಾಗುತ್ತೆ ಇಲ್ಲ, ಆಗಲ್ಲ. ಹಾಗಾದ್ರೆ ಈ ರೀತಿ ಪಾಯಿಂಟ್ಸ್ ಇದಾವ. ಈಗ ಅವು ಯಾವ ಕೋಆರ್ಡಿನೇಟ್ ಒಳಗೆ ಎಲ್ಲೆಲ್ಲವು ಅವು ಎಲ್ಲಿ ಸಿಚುವೇಟ್ ಆಗ್ಯಾವ ನಮ್ಗೆ ಗೊತ್ತಿಲ್ಲ. ಈಗ ವೆದರ್ ದೇ ಫಾರ್ಮ್ ಅ ಟ್ರಯಾಂಗಲ್ ಆರ್ ನಾಟ್ ಅಂತ ಕೇಳೋಣ. ಯಾವ ರೀತಿ ಸಾಲ್ವ್ ಮಾಡಬೇಕು, ಏನ್ ಮಾಡ್ಬೇಕಂದ್ರೆ ಪಿ ಮತ್ತು ಕ್ಯೂಗಳ ನಡುವೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು. ಪಿ ಮತ್ತು ಕ್ಯೂಗಳ ನಡುವೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದಂದ್ರೆ ಇದೇನಾಗಪ್ಪ, ನೀವೇನ್ ಮಾಡಿದ್ರೆ ಇದು x1 y1 x2 y2. ಈಗ ನೀವು ಎದಕ್ಕಾರ x1 y1 ಎದಕ್ಕಾರ x2 y2 ಕೊಡ್ಬೋದು. ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಇದಕ್ಕ x1 ಮತ್ತೆ y1 ಅಲ್ಲ, x1 y1 ಏನಿದೆ x2 ಮತ್ತೆ y2. ಈಗ ನೀವು ಇದಕ್ಕೆ x1 y1 ಅದಕ್ಕೆ x2 y2 ಮಾಡ್ಬೋದು. ಎಕ್ಸ್ಚೇಂಜ್ ಆದ್ರೂ ಆನ್ಸರ್ ಏನ್ ಬರ್ತೈತಿ ಸೇಮ್. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಮಟ್ಟ ದೂರ ಎಷ್ಟು ಇರ್ತದೆ ನೋಡು, ಇಲ್ಲಿಂದ ಅಲ್ಲಿ ಮಟ್ಟ ದೂರ ಏನ್ ಇರ್ತೈತಿ ಅಷ್ಟೇ. ಹಾಗಾದ್ರೆ ನೀವು ಯಾವ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡತ್ತೀರಿ, ಯಾಕೆ ಪಿ ಕ್ಯೂ ಪಿ ಕ್ಯೂ ಅದಲ್ಲ. ಹಾಗಾದ್ರೆ ಪಿ ಕ್ಯೂ ಒಳಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಏನಂತಪ್ಪ, ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈ ಪರ್ಟಿಕ್ಯುಲರ್ ಫಾರ್ಮುಲಾನ ಯೂಸ್ ಮಾಡ್ರಿ. ಅವಾಗ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ x2 ವ್ಯಾಲ್ಯೂ ಎಷ್ಟಪ್ಪ, ಯಾಕೆ -2 ಮೈನಸ್ x1 ವ್ಯಾಲ್ಯೂ ಎಷ್ಟಪ್ಪ 3 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಎಷ್ಟಪ್ಪ, ಯಾಕೆ -3 ಮೈನಸ್ y1 ವ್ಯಾಲ್ಯೂ ಓನ್ಲಿ 2 ಐತಿ ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನಾಗಪ್ಪ, ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ -2 -3. ನೋಡಲಿ x2 -2 ಇತ್ತಾ, ಈ ಮೈನಸ್ಗೆ ಬಂತು. ಬಟ್ ಇದು x1 ಓನ್ಲಿ 3 ಐತಿ, ಅದಕ್ಕೆ -2 -3 ದಟ್ ಇಸ್ ಯಾವ -5 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ -3 -2 ಅಗೇನ್ ಯಾವ -5 ಗ್ಯಾಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನಪ್ಪ, ಪಿ ಕ್ಯೂ ಇಸ್ ಈಕ್ವಲ್ ಟು -5 ಅನ್ನ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 5 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು 25, ಮತ್ತೆ -5 ಅನ್ನ ಅಗೇನ್ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಪ್ಲಸ್ 25 ಅಲ್ಲ, ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, 5 ಅನ್ನ ಸ್ಕ್ವೇರ್ ಮಾಡಿದ್ರೆ 25. ಪಿ ಕ್ಯೂ ಇಸ್ ಈಕ್ವಲ್ ಟು 25 ಪ್ಲಸ್ 25 ಅನ್ನ ಯಾವ್ದು ಬರಬೇಕು ಅಂದ್ರೆ 25 ಇಂಟು 2. 25 ಪ್ಲಸ್ 25 50 ಆಗುತ್ತೆ ಅಂತ ಗೊತ್ತೈತಿ. ಬಟ್ 50 ಅನ್ನ ಅಗೇನ್ ಮತ್ತೆ ನೀವು ಸ್ಪ್ಲಿಟ್ ಮಾಡ್ತೀರಿ ಎಷ್ಟು 25 ಎಷ್ಟು 50. ಅವಾಗ 25 ಹೊರಗೆ ಹೋದ್ರೆ ಎಷ್ಟಾಗುತ್ತೆ, ಪಿ ಕ್ಯೂ ಇಸ್ ಈಕ್ವಲ್ ಟು 25 ಹೊರಗೆ ಹೋದ್ರೆ ಎಷ್ಟಾಗುತ್ತೆ 5√2 ಆಗುತ್ತೆ, 5√2 ಆನ್ಸರ್. ಅರ್ಥ ಆಗತ್ತಾ? ಈ ರೀತಿ ಪಿ ಕ್ಯೂ ವ್ಯಾಲ್ಯೂ ಸಿಗುತ್ತೆ. ಈಗ ಪಿ ಕ್ಯೂ ಫೈಂಡ್ ಔಟ್ ಮಾಡಿದ್ವಿ, ಪಿ ಕ್ಯೂ ವ್ಯಾಲ್ಯೂ ಎಷ್ಟು 5√2. ಈಗ ಆಸ್ ಇಟ್ ಇಸ್ ನಾವು ನೋಡಿದ್ರೆ ಪಿ ಕ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡಿ ನೋಡು. ಈಗ ಪಿ ಆರ್ ಫೈಂಡ್ ಔಟ್ ಮಾಡೋಣ. ಪಿ ಆರ್ ಏನಪ್ಪ, ಪಿ ಗೆ x1 y1, ಆರ್ ಗೆ ಮಾಡೋಣ x2 y2. ಅವಾಗ ಅಗೇನ್ ಪಿ ಆರ್ ಗೆ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ದಟ್ ಇಸ್ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈ ರೀತಿ ಡಿಸ್ಟೆನ್ಸ್ ಫಾರ್ಮುಲಾನ ನಾವು ಫಾರ್ಮುಲಾ ಬರೆದು ಪಿ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ x2 ವ್ಯಾಲ್ಯೂ ಎಷ್ಟಪ್ಪ 2 ನ ನೋಡ್ರಿ, x2 ವ್ಯಾಲ್ಯೂ ಎಷ್ಟಾಗಿ 2 ಮೈನಸ್ x1 ವ್ಯಾಲ್ಯೂ ಎಷ್ಟಪ್ಪ 3 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ 3 ಮೈನಸ್ y1 ವ್ಯಾಲ್ಯೂ ಎಷ್ಟಪ್ಪ 2 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಅಂದ್ರೆ ಪಿ ಆರ್ ಇಸ್ ಈಕ್ವಲ್ ಟು 2 ಮೈನಸ್ 3 ಅಂದ್ರೆ ಯಾವ -1 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್. 3 ಮೈನಸ್ 2 ಅಂದ್ರೆ +1 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಪಿ ಆರ್ ಇಸ್ ಈಕ್ವಲ್ ಟು -1 ಅನ್ನ ಹೋಲ್ ಸ್ಕ್ವೇರ್ ಮಾಡಿದ್ರೆ ಅಗೇನ್ +1. ಯಾಕೆ ಹೇಳ್ರಿ, -1 ಹೋಲ್ ಸ್ಕ್ವೇರ್ ಅಂದ್ರೆ ಇರುತ್ತೇನೋ, -1 ಇಂಟು -1 -1 ಇಂಟು -1 ಅಂದ್ರೆ 1 +1, ಅಥವಾ ಮೈನಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, 1 ಅನ್ನ ಸ್ಕ್ವೇರ್ ಮಾಡಿದ್ರೆ 1 ಎಷ್ಟು 1 ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಅಲ್ಲ, 1 ಸ್ಕ್ವೇರ್ ಅಗೇನ್ 1. ಹಾಗಾದ್ರೆ ರೂಟ್ ಒಳಗೆ ಏನಿದೆ ಅಂದ್ರೆ 1 + 1 ಅಂತ ಇದೆ. ಹಾಗಾದ್ರೆ 1 + 1 ಅಂದ್ರೆ ಏನು 2 ಹೊರಗೆ ಹೋಗಲ್ಲ, ಯಾಕಂದ್ರೆ 2 ಇಸ್ ನಾಟ್ ಅ ಸ್ಕ್ವೇರ್ ನಂಬರ್. ಹಾಗಾದ್ರೆ ಪಿ ಆರ್ ವ್ಯಾಲ್ಯೂ ಸಿಕ್ತು, ದಟ್ ಇಸ್ ಯಾಟ್ ರೂಟ್ 2. ಇವು ಎರಡು ಸೇಮ್ ಅದಾವ ಇಲ್ಲ, ಸೇಮ್ ಅದಾವ ಇಲ್ಲ, ಇದು ಯಾರು ರೂಟ್ ಬಂದಿರ್ತೀವಿ 5 ಇದು ಏನು ಬಂದಿರ್ತೀವಿ ರೂಟ್ 2, ಬೇರೆ ಬೇರೆ ಅದು. ಒಂದ್ ವೇಳೆ ಸೇಮ್ ಆಗಿತ್ತು ಅಂದ್ರೆ ಮತ್ತೆ ಏನಾಗಿತ್ತು ಸಮದ್ವಿಬಾಹು ತ್ರಿಭುಜ ಆಕಿತ್ತು. ಅರ್ಥ ಆಗುತ್ತಾ? ಅದು ಸಮದ್ವಿಬಾಹು ತ್ರಿಭುಜ ಗೊತ್ತಿದಾವಲ್ಲ, ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಮತ್ತೆ
ಅವು ಏನೇನು ಅದಾವಲ್ಲ ಐಸೋಸೆಲಸ್ ಟ್ರಯಾಂಗಲ್ ಅವು ಏನದ ನೋಡಿ ಸಮಬಾಹು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜ ಅದಾವಲ್ಲ ಈ ರೀತಿ ಟ್ರಯಾಂಗಲ್ಸ್ ಬರ್ತಾವಿಲ್ಲ ಚೆಕ್ ಮಾಡೋದು ಇದು 5 ರೂಟ್ ಬಂದಿತ್ತು ಇದು ಯಾಕೆ ಬಂದಿತ್ತು ರೂಟ್ ಈ ಬೇರೆ ಬೇರೆನ ಬಂದು ಇನ್ನೊಂದು ಯಾವ್ದು ಯಾವ್ದು ಕ್ಯೂ ಆರ್ ಅಲ್ಲೇ ಮಾಡ್ಬೇಕು ಚೆಕ್ ಕ್ಯೂ ಆರ್ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಇದಕ್ಕೆ x1 y1 ಇದಕ್ಕೇನು x2 y2 ಮಾಡ್ಕೊಂಡು ಕ್ಯೂ ಆರ್ ಚೆಕ್ ಮಾಡ್ಬೇಕು ಈಗ ನೀವೇ ಮಾಡ್ಕೊಂಡು ಪಿ ಕ್ಯೂ ಅಂಡ್ ಪಿ ಆರ್ ವ್ಯಾಲ್ಯೂಸ್ಗಳನ್ನು ಬರ್ಕೊಂಡು ಪಿ ಕ್ಯೂ ಫೈಂಡ್ ಔಟ್ ಮಾಡಿದ್ರೆ 5 ರೂಟ್ ಬಂತು ಪಿ ಆರ್ ಫೈಂಡ್ ಔಟ್ ಮಾಡಿದ್ರೆ ದಟ್ ಇಸ್ ಓನ್ಲಿ ಎಷ್ಟು ರೂಟ್ 2 ಈಗ ಇನ್ನೊಂದು ಏನಪ್ಪ ಕ್ಯೂ ಆರ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಕ್ಯೂ ಆರ್ ಒಳಗೆ ಒಂದು ಪಾಯಿಂಟ್ ಏನು ಬಿಡ್ಬೇಕು x1 y1 ಇನ್ನೊಂದು ಪಾಯಿಂಟ್ ಏನು x2 y ಅವಾಗ ಕ್ಯೂ ಆರ್ ಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು ಡಿಸ್ಟೆನ್ಸ್ ಫಾರ್ಮುಲಾ ಆಲ್ರೆಡಿ ಬರ್ಸೆ ನಾನು ಎಷ್ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಈ ಫಾರ್ಮುಲಾ ಯೂಸ್ ಮಾಡಿ ಅವಾಗ ಕ್ಯೂ ಆರ್ ಇಸ್ ಈಕ್ವಲ್ ಟು ನೋಡ್ರಿ ಆಲ್ರೆಡಿ ಪಾಯಿಂಟ್ಸ್ ಗಳಿಗೆ x2 x1 ಎಲ್ಲ ಗೊತ್ತದ ನಿಮಗೆ x2 ಅಂದ್ರೆ ಎಷ್ಟು 2 ಮೈನಸ್ x1 ಅಂದ್ರೆ ಎಷ್ಟು ಮೈನಸ್ 2 ಕೇಳ್ರಲ್ಲೇ x2 ಅಂದ್ರೆ 2 ಮತ್ತೆ ಇಲ್ಲಿ ಮೈನಸ್ ಇತ್ತು ಅಂತ ಹೇಳಿ ಮೈನಸ್ ಬರ್ದೆ ಬಟ್ x1 ಎಷ್ಟು ಐತೆ ಅಂದ್ರೆ ಮೈನಸ್ 2 ಇಲ್ಲಿ ಒಂದು ಮೈನಸ್ ಮತ್ತೆ ಇದೊಂದು ಮೈನಸ್ 2 ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ 2 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬಹಳ ಮಂದಿ ಏನಂತ ಅಂದ್ರೆ ಇಲ್ಲಿ ಮ್ಯಾಗ ಮೈನಸ್ ಇದೆ ನೀವು ಇಲ್ಲಿ ಯಾಕೆ ಪ್ಲಸ್ ಮಾಡ್ತೀರಾ ಅಂತ ಕೇಳ್ತಾರೆ ಯಾಕಂದ್ರೆ ಇದು ಮೈನಸ್ ಬರ್ತಿದ್ದೆ ನಾನು ಬಟ್ x1 ಅಂದ್ರೆ ಮೈನಸ್ 2 ಇತ್ತು ಮೈನಸ್ ಆಫ್ ಮೈನಸ್ ಏನಾಯ್ತು ಪ್ಲಸ್ ಆಗಿ ಪ್ಲಸ್ 2 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈ ಪ್ಯಾಟರ್ನ್ ನಿಮ್ಗೆ ಗೊತ್ತಿರಬೇಕು ಪ್ಲಸ್ y2 ವ್ಯಾಲ್ಯೂ ಎಷ್ಟಪ್ಪ 3 ನಾ ನೋಡ್ರ y2 ವ್ಯಾಲ್ಯೂ ಎಷ್ಟು 3 ಇದು ಮೈನಸ್ ಮೈನಸ್ y1 ಅಂದ್ರೆ ಯಾವ 3 ಮೈನಸ್ 3 ಈ ಮೈನಸ್ ಮತ್ತೆ ಈ ಮೈನಸ್ 3 ಏನಾಗುತ್ತೆ ಪ್ಲಸ್ 3 ಆಗಿ ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಯಾವ ರೀತಿ ವ್ಯಾಲ್ಯೂಸ್ ಕೊಟ್ಟರು ನಿಮಗೆ ಮಾಡಕ್ಕೆ ಬರಬೇಕು ಸಾಲ್ವ್ ಮಾಡಕ್ಕೆ ಬರಬೇಕು ಅವಾಗ ಕ್ಯೂ ಆರ್ ಇಸ್ ಈಕ್ವಲ್ ಟು 2 ಪ್ಲಸ್ 2 ಎಷ್ಟಪ್ಪ 4 2 ಪ್ಲಸ್ 2 4 ಅದಲ್ಲ 4 ಹೋಲ್ ಸ್ಕ್ವೇರ್ 3 ಪ್ಲಸ್ 3 6 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಕ್ಯೂ ಆರ್ ಇಸ್ ಈಕ್ವಲ್ ಟು 4 4 ಎಷ್ಟು 6 6 ಎಷ್ಟು 36 ಅವಾಗ ಎಷ್ಟು ಆಗುತ್ತಪ್ಪ 36 ಪ್ಲಸ್ 16 52 6 6 12 34 57 57 ನ ಯಾವ ರೀತಿ ಸ್ಪ್ಲಿಟ್ ಮಾಡ್ತೀವಿ ಸ್ಕ್ವೇರ್ ನಂಬರ್ ಬರುವಂಗ 13 4 ಎಷ್ಟು 52 4 ಹೋಗಲ್ಲ 4 ಹೋಗಿ ಎಷ್ಟು ಆಗುತ್ತೆ 2 ರೂಟ್ ಎಷ್ಟು 13 ಇದು 2 ರೂಟ್ 13 ಈ ರೀತಿ ಆನ್ಸರ್ 13 ಮತ್ತೆ ಸ್ಪ್ಲಿಟ್ ಆಗಲ್ಲ ಅರ್ಥ ಆಗುತ್ತಾ ಈಗ ಇಲ್ಲಿ ಏನಾಗತ್ತೆ ಅಂದ್ರೆ ಎರಡು ಬಾಹುಗಳು ಬಹಳ ಸಣ್ಣದು ಒಂದು ಬಾಹು ಬಹಳ ಅತ್ಯಂತ ದೊಡ್ಡದು ಹಾಗಾದ್ರೆ ಎರಡು ಬಾಹುಗಳು ಬಹಳ ದೊಡ್ಡದು ಒಂದು ಬಾಹು ಅತ್ಯಂತ ಚಿಕ್ಕದೈತಂದ್ರೆ ಇದು ಏನಾಗೋ ಚಾನ್ಸಸ್ ಜಾಸ್ತಿ ಇರ್ತದಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಯಾಕಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಒಂದು ಹೈಪೋಟೆನ್ಯೂಸ್ ಇರುತ್ತಲ್ಲ ಇದು ಲೆಂತ್ ಬಹಳ ಇರ್ತೈತಿ ಜಾಸ್ತಿ ಇರುತ್ತೆ ಅದರ್ ಟೂ ಸೈಡ್ಸ್ ಬಹಳ ಇರ್ತೈತಿ ಕಡಿಮೆ ಹೈಪೋಟೆನ್ಯೂಸ್ ಅಂದ್ರೆ ಏನಪ್ಪ ವಿಕರ್ಣದ ಉದ್ದ ಬಹಳ ಹೆಚ್ಚಿಗೆ ಇರ್ತೈತಿ ಉಳಿದಿದ ಎರಡು ಬಾಹು ಬಹಳ ಕಡಿಮೆ ಇರ್ತೈತಿ ಈ ಚಾನ್ಸಸ್ ಬಹಳ ಇರ್ತೈತಿ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಇನ್ನೊಂದ್ಸರಿ ಟೆಸ್ಟ್ ಮಾಡ್ಬೇಕು ಯಾವ ರೀತಿ ಯಾವ್ದು ಅತ್ಯಂತ ದೊಡ್ಡ ಬಾಹು ಯಾವ್ದು ಕ್ಯೂ ಆರ್ ಅಲ್ಲ ಹಂಗಾದ್ರೆ ನಾನು ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ ಕ್ಯೂ ಬರ್ತೀನಿ ಇಲ್ಲೇ ಬರ್ತೀನಿ ಆರ್ ಒಂದು ಕ್ಯೂ ಆರ್ ಅತ್ಯಂತ ದೊಡ್ಡ ಬಾಹು ಉಳಿದ ಪಿ ಅಲ್ಲ ಹಾಗಾದ್ರೆ ಪಿ ಕ್ಯೂ ವ್ಯಾಲ್ಯೂ ಎಷ್ಟು ಪಿ ಕ್ಯೂ ವ್ಯಾಲ್ಯೂ ಎಷ್ಟು 5 ರೂಟ್ 2 ಅಂಡ್ ಪಿ ಆರ್ ವ್ಯಾಲ್ಯೂ ಎಷ್ಟು ರೂಟ್ 2 ಅಂಡ್ ಕ್ಯೂ ಆರ್ ವ್ಯಾಲ್ಯೂ ಎಷ್ಟು 2 ರೂಟ್ 13 ಈ ರೀತಿ ಟ್ರಯಾಂಗಲ್ ಬಂದಾಗ ನಾವು ಏನ್ ಮಾಡ್ಬೇಕಂದ್ರೆ ಪೈಥಾಗೋರಸ್ ಫಾರ್ಮುಲಾ ಹಾಕಿ ನಾವು ಚೆಕ್ ಮಾಡಬೇಕು ವೆದರ್ LHS = RHS ಆರ್ ನಾಟ್ ಅಂತ ಹೇಳಿ LHS = RHS ಬಂತಂದ್ರೆ ದ ಗಿವನ್ ಟ್ರಯಾಂಗಲ್ ಈಸ್ ಎಂತ ಟ್ರಯಾಂಗಲ್ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಯಾವ ತ್ರಿಭುಜ ಲಂಬಕೋನ ತ್ರಿಭುಜ ಅಕಸ್ಮಾತ್ ಈಕ್ವಲ್ ಬರಲ್ಲ ಅಂದ್ರೆ ಅದು ಅಸಮಬಾಹು ತ್ರಿಭುಜ ಅಂತ ಹೇಳಿ ಬರ್ತದೆ ಅರ್ಥ ಆಗುತ್ತಾ ಈಗ ಟ್ರೈ ಮಾಡೋದು ಏನಾಗುತ್ತೆ ನೋಡ್ರಿ ವಿಕರ್ಣದ ಮೇಲಿನ ವರ್ಗ ಯಾವ ಸ್ಕ್ವೇರ್ QR square is equal to PQ square plus PR square ಹೌದಾ ವ್ಯಾಲ್ಯೂಸ್ ಗಳನ್ನ ಹಾಕಿ QR ವ್ಯಾಲ್ಯೂ ಎಷ್ಟಪ್ಪ 2 ರೂಟ್ ಆಫ್ 13 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ PQ ವ್ಯಾಲ್ಯೂ 5 ರೂಟ್ 2 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಇದರ ಅತ್ಯಂತ ದೊಡ್ಡ ಬಾಹು ಯಾವುದು 2 ರೂಟ್ ಆಫ್ 13 ಇಲ್ಲ 5 ರೂಟ್ 2 ನ ಪ್ಲಸ್ PR ವ್ಯಾಲ್ಯೂ ಎಷ್ಟಪ್ಪ ರೂಟ್ 2 ಮ್ಯಾಗ ಸ್ಕ್ವೇರ್ ಈಗ 2 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು 4 ರೂಟ್ 13 ಸ್ಕ್ವೇರ್ ಎಷ್ಟು ಓನ್ಲಿ 13 ಆಗುತ್ತೆ 5 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು 25 ರೂಟ್ 2 ಸ್ಕ್ವೇರ್ ಮಾಡಿದ್ರೆ ಎಷ್ಟು 2 ರೂಟ್ 2 ಸ್ಕ್ವೇರ್ ಅಂದ್ರೆ ಎಷ್ಟು 2 ಓನ್ಲಿ ಯಾಕೆ ಸ್ಕ್ವೇರ್ ರೂಟ್ ಏನಾಗುತ್ತೆ ಕ್ಯಾನ್ಸಲ್ 13 ಹಾಕಿದ್ರೆ ಎಷ್ಟು 50 ನೋಡಿ ಯಾಕೆ ಗೊತ್ತಾಗಿದೆ 2 ಅನ್ನ ಸ್ಕ್ವೇರ್ ಮಾಡಿದ್ರೆ 4 ರೂಟ್ 13 ಅನ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಓನ್ಲಿ 13 ಆಗುತ್ತೆ ಈಸ್ ಈಕ್ವಲ್ ಟು 5 ಅನ್ನ ಸ್ಕ್ವೇರ್ ಮಾಡಿದ್ರೆ 25 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಓನ್ಲಿ 2 ಆಗುತ್ತೆ ಪ್ಲಸ್ ರೂಟ್ 2 ಅನ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಆಗುತ್ತೆ
13 ರ 52 ಇಸ್ ಟು ಇತ್ತದಲ್ಲ ಎಷ್ಟು 50 ಪ್ಲಸ್ 2 52 ಇಸ್ ಟು 50 ಪ್ಲಸ್ 2 52 ಅಂದ್ರೆ LHS ಇಸ್ ಟು RHS ನಾವೇನ್ ಬರೀಬಹುದು ಟ್ರಯಾಂಗಲ್ PQR ಈಸ್ ಯಾವ ಟ್ರಯಾಂಗಲ್ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಯಾವ ತ್ರಿಭುಜ ಒಂದು ಲಂಬಕೋನ ತ್ರಿಭುಜವಾಗಿದೆ ಯಾಕೆಂದ್ರೆ ಪೈಥಾಗೋರಸ್ ಫಾರ್ಮುಲಾ ಏನಾಗುತ್ತದೆ LHS ಟು RHS ಬರುತ್ತೆ ಉದಾಹರಣೆ 2 ನೋಡಿ ಎಕ್ಸಾಂಪಲ್ 2 ನಾಲ್ಕು ಕೋಆರ್ಡಿನೇಟ್ಸ್ ಗಳನ್ನು ಕೊಟ್ಟಾನ A B C ಮತ್ತೆ D ಈ ನಾಲ್ಕು ಕೋಆರ್ಡಿನೇಟ್ಸ್ ಗಳನ್ನು ಕೊಟ್ಟಾಗ ಮೊದಲನೇ ಕೋಆರ್ಡಿನೇಟ್ A ಅಂತ ಕೊಟ್ಟಾನ 1,7 B ಏನಿಲ್ಲ 4,2 and C -1, -1 D -4, ಈ ರೀತಿ ನಾಲ್ಕು ಕೋಆರ್ಡಿನೇಟ್ಸ್ ಗಳನ್ನು ಕೊಟ್ಟಾಗ ಈ ನಾಲ್ಕು ಕೋಆರ್ಡಿನೇಟ್ಸ್ ಗಳ ನಡುವೆ ಬರುವಂತ ಮ್ಯೂಚುವಲ್ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು ಮ್ಯೂಚುವಲ್ ಡಿಸ್ಟೆನ್ಸ್ ಅಂದ್ರೆ A ಇಂದ B ಗೆ AB B ಇಂದ C ಗೆ BC C ಇಂದ D ಗೆ ಯಾವುದು CD and D ಇಂದ A AD ನಾಲ್ಕು ಡಿಸ್ಟೆನ್ಸ್ ಬರುತ್ತೆ ಮತ್ತೆ ಅಷ್ಟೇ ಅಲ್ಲದೆ ಮತ್ತೆ ಮ್ಯೂಚುವಲ್ ರಿಲೇಶನ್ಶಿಪ್ ಯಾವುದು A ಇಂದ C ಗೆ ಯಾವ C AC ಮತ್ತೆ B ಇಂದ D ಯಾವುದು BD ಇವು ನಾಲ್ಕು ಪ್ಲಸ್ 2 6 ಡಿಸ್ಟೆನ್ಸ್ ಗಳನ್ನು ಫೈಂಡ್ ಔಟ್ ಮಾಡಬೇಕು 6 ಡಿಸ್ಟೆನ್ಸ್ ಒಳಗ ಯಾವ ಮಿನಿಮಮ್ ಎಷ್ಟು 4 ಡಿಸ್ಟೆನ್ಸ್ ಏನಿರಬೇಕು ಸೇಮ್ ಇರಬೇಕು 6 ಒಳಗ 4 ಡಿಸ್ಟೆನ್ಸ್ ಸೇಮ್ ಇದ್ದು ಅಂದ್ರೆ ಇದರ ಅರ್ಥ ಏನು ದೇ ವಿಲ್ ಫಾರ್ಮ್ ಅ ಸ್ಕ್ವೇರ್ ಅದೊಂದು ಚೌಕವನ್ನು ಉಂಟು ಮಾಡುತ್ತದೆ ಯಾಕೆ ಚೌಕದ ಎಷ್ಟು ಭಾಗಗಳು ಸಮ ಇರ್ತವೆ 4 ಭಾಗಗಳು ಸಮ ಇರ್ತವೆ ಮತ್ತೆ 2 ಕರ್ಣಗಳು ಏನಿರ್ತವೆ ಸಮ ಇರ್ತವೆ ಹಾಗಾದ್ರೆ 2 ಕರ್ಣಗಳು ಪರಸ್ಪರ ಸಮ ಬರಬೇಕು ಮತ್ತೆ 4 ಭಾಗಗಳು ಪರಸ್ಪರ ಸಮ ಬರಬೇಕು ಈಗ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋಣ ಅಂದ್ರೆ ನಾವು ಮ್ಯೂಚುವಲ್ ಡಿಸ್ಟೆನ್ಸ್ ಯಾವ್ಯಾವು AB BC ಮತ್ತೆ CD ಮತ್ತೆ ಇನ್ನೊಂದು AD ಮತ್ತೆ ಅದೇ ರೀತಿ 2 ಕರ್ಣಗಳಾದಂತ BD ಮತ್ತೆ AC ಗಳನ್ನ ಪಾಯಿಂಟ್ಸ್ ಗಳನ್ನ ಕಂಟಿನ್ಯೂಸ್ ಚೇಂಜ್ ಮಾಡ್ಕೊಂಡ್ರೆ x1 y1 x2 y2 ಚೇಂಜ್ ಮಾಡ್ಕೊಂತ ಏನು ಮಾಡ್ಕೊಂಡ್ರೆ ಅಷ್ಟು ಡಿಸ್ಟೆನ್ಸ್ ಗಳನ್ನ 6 ಡಿಸ್ಟೆನ್ಸ್ ಗಳನ್ನ ಫೈಂಡ್ ಔಟ್ ಮಾಡೋಣ ಹಾಗಾದ್ರೆ ಮೊದಲನೇದಾಗಿ ನಾನು ಏನು ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ AB ಫೈಂಡ್ ಔಟ್ ಮಾಡ್ತೀನಿ AB ಒಳಗ A ಅನ್ನ ನಾನು ಏನು ಮಾಡ್ತೀನಿ ಆಸ್ x1 ಮತ್ತೆ y1 B ಅನ್ನ x2 ಮತ್ತೆ y2 AB ಸಿಗ್ತದೆ ಹಾಗಾದ್ರೆ AB ಅನ್ನ x1 y1 x2 y2 ಅಂತ ತಗೊಂಡು AB ಫೈಂಡ್ ಔಟ್ ಮಾಡೋಣ AB ಫಾರ್ಮುಲಾ ಏನು √x2 x1 whole square plus y2 y1 ಇದು AB is equal to √x2 ವ್ಯಾಲ್ಯೂ ಎಷ್ಟು ಇದೆ 4 minus x1 ವ್ಯಾಲ್ಯೂ ಎಷ್ಟು 1 ಮ್ಯಾಗ್ ಸ್ಕ್ವೇರ್ whole square plus y2 ವ್ಯಾಲ್ಯೂ ಎಷ್ಟು ಇದೆ 2 minus y1 ವ್ಯಾಲ್ಯೂ ಎಷ್ಟು 7 ಮ್ಯಾಗ್ ಸ್ಕ್ವೇರ್ whole square AB is equal to 4 ರಲ್ಲಿ 1 ಕಳೆದ್ರೆ 3 ಮ್ಯಾಗ್ ಸ್ಕ್ವೇರ್ whole square 2 ರಲ್ಲಿ 7 ಕಳೆದ್ರೆ -5 ಮ್ಯಾಗ್ ಸ್ಕ್ವೇರ್ whole square ಅವಾಗ AB is equal to 3 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಗುತ್ತೆ 9 -5 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಗುತ್ತೆ 25 ಪ್ಲಸ್ 9 ಎಷ್ಟು 30 25 34 ಆಗುತ್ತೆ √30 ಹಾಗಾದ್ರೆ AB ವ್ಯಾಲ್ಯೂ ಎಷ್ಟು ಬರುತ್ತೆ √34 ಬರುತ್ತೆ ಹಾಗಾದ್ರೆ AB ವ್ಯಾಲ್ಯೂ √34 ಬಂದ್ರೆ ಅಂದ್ರೆ ಇದರ ಅರ್ಥ ಏನು BC ವ್ಯಾಲ್ಯೂ √34 ಬರಬೇಕು CD ವ್ಯಾಲ್ಯೂ √34 ಬರಬೇಕು ಅಂಡ್ ಆಲ್ಸೋ AD ವ್ಯಾಲ್ಯೂ √34 ಬರಬೇಕು ಒಂದು ಚೆಕ್ ಮಾಡಿ ಪಾಯಿಂಟ್ಸ್ ಗಳನ್ನು ಚೇಂಜ್ ಮಾಡ್ಕೊಂತ ಈಗ AB ಫೈಂಡ್ ಔಟ್ ಮಾಡಿದ್ರೆ ಗೊತ್ತಾಗಿದೆ ಅದೇ ರೀತಿ ನಾವೇನ್ ಮಾಡೋಣ AB ಲೈಕ್ ಏನು ಮಾಡೋದು BC ನು ಫೈಂಡ್ ಔಟ್ BC ಕಂಡುಹಿಡಿದ್ರೆ ಅಗೇನ್ ಸೇಮ್ ಫಾರ್ಮುಲಾ ಬಟ್ ಪಾಯಿಂಟ್ಸ್ ಚೇಂಜ್ ಆಗ್ತವೆ ಹೆಂಗ ಇದು x1 y1 ಇರ್ತದ ಇದನ್ನ ತಂದು ನೀಡ್ಕೊಂಡು ಇದು ಯಾವ x1 ಮತ್ತೆ y1 ಇದೇನಿದೆ x2 y ಇದು x1 y1 ಇದು x2 y2 ಪಾಯಿಂಟ್ಸ್ ಹಾಕಿಬಿಟ್ರೆ ನಮಗೆ ಯಾವ C ಸಿಗುತ್ತೆ BC ಹಾಗಾದ್ರೆ BC ಫಾರ್ಮುಲಾ ಏನು x2 x1 whole square plus y2 y1 whole square ಹಾಗಾದ್ರೆ BC is equal to √x2 ವ್ಯಾಲ್ಯೂ ಎಷ್ಟು 4 ಮೈನಸ್ x1 ವ್ಯಾಲ್ಯೂ -1 ಐತಿ -1 ಏನಾಗುತ್ತೆ +1 ಮ್ಯಾಗ್ ಹೋಲ್ ಸ್ಕ್ವೇರ್ y2 ವ್ಯಾಲ್ಯೂ 2 ಮೈನಸ್ y1 ವ್ಯಾಲ್ಯೂ -1 ಐತಿ -1 ಏನಾಗುತ್ತೆ ಅಗೇನ್ +1 ಮ್ಯಾಗ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನೋಡ್ರ x2 ವ್ಯಾಲ್ಯೂ ನೋಡಿದ್ರೆ 4 ಇರ್ತದೆ x2 y2 -1 ಇರ್ತದೆ x1 ವ್ಯಾಲ್ಯೂ x2 x1 ಅಂದ್ರೆ x2 ಅಂದ್ರೆ ಮೈನಸ್ x1 ಅಂದ್ರೆ -1 +1 ಪ್ಲಸ್ y2 ಅಂದ್ರೆ 2 ಮೈನಸ್ ಬರ್ತಿದೆ y1 ಅಂದ್ರೆ -1 ಆ -1 ಏನಾಯ್ತು +1 ಮ್ಯಾಗ್ ಹೋಲ್ ಸ್ಕ್ವೇರ್ ನೆಕ್ಸ್ಟ್ BC is equal to 4 + 1 ಎಷ್ಟು 5 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು 25 ಡೈರೆಕ್ಟ್ ಬರುತ್ತೆ 4 1 5 5 ಅನ್ನು ಸ್ಕ್ವೇರ್ ಮಾಡಿದ್ರೆ 25 ಪ್ಲಸ್ 2 1 3 3 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು
9 ನೀವು ಒಂದು ಎಕ್ಸ್ಟ್ರಾ ಸ್ಟೆಪ್ ಇನ್ನೊಂದು ಆಡ್ ಮಾಡಿದ್ರೆ ಹಿಡಿದೆ BC is equal to 25 9 ಎಷ್ಟು ಅಗೇನ್ ರೂಟ್ 34 ಅಂದ್ರೆ BC ವ್ಯಾಲ್ಯೂನು ರೂಟ್ ಆಫ್ 34 ಬಂತು ಈಗ ನೀವು ಯಾವ ರೀತಿ ನಾನು AB and BC ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣಲ್ಲ ನೀವು ಅದೇ ರೀತಿ CD and AD ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಬಟ್ CD ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ CD ಒಳಗ ಇದು x1 ಅಂದ್ರೆ ಇದು x2 ವ್ಯಾಲ್ಯೂ ತೆಗೆದು ಇದಕ್ಕೆ ಏನು ಮಾಡಬೇಕು x2 and ಫೈಂಡ್ ಔಟ್ ಕೊಟ್ಟು CD ವ್ಯಾಲ್ಯೂ and also AD ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು AB ರೂಟ್ 34 BC ರೂಟ್ 34 CD ಫೈಂಡ್ ಔಟ್ ಮಾಡೋದು CD ಒಳಗ C ಗೆ 1 ಪಾಯಿಂಟ್ D ಗೆ 1 ಪಾಯಿಂಟ್ C ಗೆ ನಾನು ಮಾಡಿ x1 ಅಂತ ತಗೊಂಡ್ರೆ D ಗೆ x2 y2 ತಗೊಂಡು ಈ ಫಾರ್ಮುಲಾ ಒಳಗೆ ಹಾಕಿ ವ್ಯಾಲ್ಯೂಸ್ಗಳ x2 y2 ಒಳಗ x2 ವ್ಯಾಲ್ಯೂ ಎಷ್ಟು ಇದೆ ಯಾವ -4 ನೋಡಿ x2 -4 ಮತ್ತೆ ಇದು ಮೈನಸ್ x1 ಎಷ್ಟು ಇದೆ ಯಾವ -1 ಮೈನಸ್ ಆಫ್ -1 ಏನಾಗುತ್ತೆ +1 ಮೆಗಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಎಷ್ಟು ಇದೆ 4 ಮೈನಸ್ y1 ವ್ಯಾಲ್ಯೂ ಎಷ್ಟು ಇದೆ -1 ಐತೆ ಅದೇನಾಗುತ್ತೆ +1 ಮೆಗಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅವಾಗ CD is equal to -4 + 1 ಎಷ್ಟಾಗುತ್ತೆ ಯಾಕ್ರಿ -3 ಆಗುತ್ತೆ ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್ 4 ರ 1 ಕಳೆದ್ರೆ 3 ದೊಡ್ಡ ಅಂಕಿ 4 ಅದರ ಚಿಹ್ನೆ ಏನು ಮೈನಸ್ ಮ್ಯಾಗ್ ಹೋಲ್ ಸ್ಕ್ವೇರ್ ಪ್ಲಸ್ 4 + 1 ದಟ್ ಇಸ್ 5 ಮ್ಯಾಗ್ ಹೋಲ್ ಸ್ಕ್ವೇರ್ CD is equal to -3 ಅನ್ನು ಸ್ಕ್ವೇರ್ ಮಾಡಿದ್ರೆ +9 +5 ಅನ್ನು ಸ್ಕ್ವೇರ್ ಮಾಡಿದ್ರೆ 25 ಅವಾಗ CD is equal to ಅಗೇನ್ ರೂಟ್ ಎಷ್ಟಾಗುತ್ತೆ 34 CD ಅಗೇನ್ ರೂಟ್ CD ನು ರೂಟ್ 34 ಬಂತು ಅಂದ್ರೆ ಇದು ರೂಟ್ 34 ಇದು ರೂಟ್ 34 ಇದು ರೂಟ್ 34 ಇದು ಯಾಡಿ AD ಫೈಂಡ್ ಔಟ್ ಮಾಡೋದು AD ಫೈಂಡ್ ಔಟ್ ಮಾಡುವಾಗ ಒಂದು ಪಾಯಿಂಟ್ A ಗೆ ಒಂದು ಪಾಯಿಂಟ್ D ಗೆ C ಪಾಯಿಂಟ್ ನಾನು ತೆಗೆದಿದ್ದೇನೆ D ಪಾಯಿಂಟ್ x2 y2 ಆಲ್ರೆಡಿ ಬರ್ದೆ ನಾನು ಈಗ A ಪಾಯಿಂಟ್ ಏನು ಮಾಡ್ತೀನಿ x1 ಮತ್ತು y1 ಈ ರೀತಿಯಾಗಿ x1 y1 x2 y2 ಅಂತ ಹೇಳಿ AD ಗೆ ಪಾಯಿಂಟ್ಸ್ ಅನ್ನು ಹಾಕೊಂಡು AD ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡೋದು AD = ರೂಟ್ ಆಫ್ x2 ಎಷ್ಟಪ್ಪ ಯಾವ ಫಾರ್ಮ್ -4 ಮೈನಸ್ x1 ಎಷ್ಟಪ್ಪ 1 ನಾವು ಪ್ಲಸ್ y2 ವ್ಯಾಲ್ಯೂ ಎಷ್ಟಪ್ಪ 4 ಮೈನಸ್ y1 ವ್ಯಾಲ್ಯೂ ಎಷ್ಟಿದೆ 7 ಮೇಲೆ ಹೋಲ್ ಸ್ಕ್ವೇರ್ AD = -4 -1 ಯಾವುದು -5 ನಾವು ಹೋಲ್ ಸ್ಕ್ವೇರ್ 4 ರಲ್ಲಿ 7 ಕಳೆದ್ರೆ ಎಷ್ಟು -4 ಮೆಗಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ AD = -5 ಅನ್ನು ಸ್ಕ್ವೇರ್ ಮಾಡಿದ್ರೆ +25 -4 ಅನ್ನು ಸ್ಕ್ವೇರ್ ಮಾಡಿದ್ರೆ +9 ಅಗೇನ್ ಇದರ ಆನ್ಸರ್ ಎಷ್ಟು AD = ರೂಟ್ ಆಫ್ ಎಷ್ಟು 30 ಹಾಗಾದ್ರೆ ನಾಲ್ಕು ಬಾಹುಗಳು ಸಮ ಆದವು AB ಎಷ್ಟು ಬರತೈತಿ BC ಎಷ್ಟು ಬರತೈತಿ BC ಎಷ್ಟು ಬರತೈತಿ CD ಎಷ್ಟು ಬರತೈತಿ CD ಎಷ್ಟು ಬರತೈತಿ AD ಎಷ್ಟು ಬರತೈತಿ ಅಂದ್ರೆ ನಾವೇ ಮಾಡಬಹುದು ಅಂದ್ರೆ ನಾವು ಹೇಳಬಹುದು hence the points ABCD they will form a square ಬಟ್ ನಾವು ಇನ್ನೊಂದು ಎರಡು ಪಾಯಿಂಟ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಯಾವ BD and AC ಅದಕ್ಕೆ ಡಯಾಗ್ನಲ್ ಅಂತ ಕರೀತಾರೆ ಕರ್ಣಗಳು ಆ ಕರ್ಣಗಳ ಉದ್ದವನ್ನು ನಾವೇನ್ ಮಾಡಬೇಕು ಅದನ್ನ ಕಂಡುಹಿಡಿಯಬೇಕು ಬಟ್ ಅವು ಬೇರೆ ಬರಬೇಕು ನೋಡಿಲ್ಲ ಚೌಕದ 4 ಭಾಗಗಳದಾವಲ್ಲ ಅವು ಎಷ್ಟಿರ್ತಲ್ಲ ಅದಕ್ಕೆ ಸ್ವಲ್ಪ ಬೇರೆ ಬರ್ತದೆ ಹೆಚ್ಚಿಗೆ ಬರ್ತದೆ ಮತ್ತೆ ಎರಡೂ ಕರ್ಣಗಳ ಆನ್ಸರ್ ಏನಿರ್ತಾವೆ ಸೇಮ್ ಅಂದ್ರೆ AC ಎಷ್ಟು ಬರ್ತದೆ ನೋಡು BD ಏನ್ ಬರಬೇಕು ಅಷ್ಟೇ ಆನ್ಸರ್ ನೀವೇನ್ ಮಾಡಬೇಕು ಅಂದ್ರೆ ಇದನ್ನ ಬರ್ಕೋರಿ ನಾವೇನ್ ಮಾಡ್ತೀವಿ ಅಂದ್ರೆ AC and BD ಅದನ್ನ ಫೈಂಡ್ ಔಟ್ ಮಾಡ್ತೀವಿ ಎರಡು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ಬಿಟ್ಟಿದ್ದ ಒಂದು AC ಇನ್ನೊಂದು BD AC ಒಳಗ A ಗೆ x1 y1 ತಗೊಂಡ್ರೆ C ಗೆ ಏನು ಮಾಡಬೇಕು ನೀವು x2 ಮತ್ತು y2 ಮತ್ತೆ ಬೇರೆ ಎಲ್ಲರ ಪಾಯಿಂಟ್ಸ್ ಬರ್ದಿಂದ ನಾವು ತೆಗೆದುಬಿಡಿ ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ ಆಮೇಲೆ AC ಅಂದ್ರೆ ಇದು x1 y1 ಮತ್ತೆ ಏನದು C ಅಂದ್ರೆ ಏನು x2 y ಅವಾಗ ಇದು x1 y1 ಇದು x2 y2 ಅಂತ ಹೇಳಿ AC ಅಂತ ನಾವು ಫೈಂಡ್ ಔಟ್ ಮಾಡೋದು ಹಾಗಾದ್ರೆ AC = ರೂಟ್ ಆಫ್ x2 ವ್ಯಾಲ್ಯೂ ಎಷ್ಟು ಯಾವನು ಮೈನಸ್ x1 ವ್ಯಾಲ್ಯೂ ಎಷ್ಟು 1 ಮೆಗಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಕೇಳ್ರ x2 ವ್ಯಾಲ್ಯೂ -1 ಮತ್ತೆ -1 ಮೆಗಾ ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಎಷ್ಟು ಅಗೇನ್ -1 ಮೈನಸ್ y1 ವ್ಯಾಲ್ಯೂ ಎಷ್ಟು 7 ಮೇಲೆ ಹೋಲ್ ಸ್ಕ್ವೇರ್ ಹಾಗಾದ್ರೆ AC = -1 -1 ಏನಾಗುತ್ತೆ -2 ಅದು ಮೆಗಾ ಹೋಲ್ ಸ್ಕ್ವೇರ್ -1 -7 ಎಷ್ಟು ಆಗುತ್ತೆ ನೋಡಿ -8 ಮೇಲೆ ಹೋಲ್ ಸ್ಕ್ವೇರ್ ಅವಾಗ AC = ರೂಟ್ ಆಫ್ -2 ಅನ್ನು ಸ್ಕ್ವೇರ್ ಮಾಡಿದ್ರೆ +4 -8 ಅನ್ನು ಸ್ಕ್ವೇರ್ ಮಾಡಿದ್ರೆ +64 8 64 AC = 64 + 4 ಎಷ್ಟು 68 ಹಾಗಾದ್ರೆ ಕರ್ಣಗಳು ಎಷ್ಟು ಬರ್ತೈತಿ ಕರ್ಣದ ಉದ್ದ ರೂಟ್ ಆಫ್ 68 ಅಂದ್ರೆ AC 68 ಬಂದಿದೆ ಅಂದ್ರೆ BD ಎಷ್ಟು ಬರುತ್ತೆ ರೂಟ್ ಆಫ್ 68 ಬಟ್ ಪಾಯಿಂಟ್ ಚೇಂಜ್ ಆಗುತ್ತೆ BD ಕಂಡುಹಿಡಿಯುವಾಗ ಯಾವ ರೀತಿ B ಗೆ x1 y1 ಅಂದ್ರೆ D ಗೆ x2 y2 ನೀವು ಎಕ್ಸ್ಚೇಂಜ್ ಮಾಡಿದ್ರೆ ಇದಕ್ಕೆ x1 y1 ಅದಕ್ಕೆ x2 y2 ಮಾಡಿದ್ರೆ ಆನ್ಸರ್ ಏನು ಬರ್ತದೆ ಸೇಮ್ ಬರುತ್ತೆ
ಏನು ಚೇಂಜ್ ಬರಂಗಿಲ್ಲ. ನೆಕ್ಸ್ಟ್ ಬಿ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ವ್ಯಾಲ್ಯೂ ಇದ್ರ ಪ್ರಕಾರ ಎಷ್ಟಾಗತ್ತಪ್ಪ ಯಾ 4 -4 ಮೈನಸ್ x1 ವ್ಯಾಲ್ಯೂ ಎಷ್ಟು 4 ಮ್ಯಾಗ ಎಷ್ಟು ಪ್ಲಸ್ y2 ವ್ಯಾಲ್ಯೂ ಎಷ್ಟು ಮೈನಸ್ y1 ವ್ಯಾಲ್ಯೂ 2 ವ್ಯಾಲ್ಯೂ ಹೋಲ್ ಸ್ಕ್ವೇರ್. ನೆಕ್ಸ್ಟ್ bd is equal to -4 ಎಷ್ಟು -8 ಮೇಲೆ ಹೋಲ್ ಸ್ಕ್ವೇರ್ 4 ರಲ್ಲಿ 2 ಕಳೆದ್ರೆ 2 ಅದರ ಮೇಲೆ ಎಷ್ಟು ಹೋಲ್ ಸ್ಕ್ವೇರ್. bd is equal to -8 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಗುತ್ತೆ ಪ್ಲಸ್ ಆಫ್ 64 2 ಅನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು 4 bd is equal to root of 64 ಕರ್ಣಗಳು ಸಮಾನ ಹಾಗಂದ್ರೆ ನಾವೇನು ಹೇಳ್ಬೋದು ABCD AB BC CD AD these are the length of the squares sides of the squares and also AC and BD ನೀವು diagonals ಕರ್ಣಗಳು ಅರ್ಥ ಆಗುತ್ತಲ್ಲ ಈ ರೀತಿ ನೀವೇ ಮಾಡಬೇಕು ಅಂತ ಹೇಳಾಗ ಆದ್ದರಿಂದ ಅಂತ ಬರೀರಿ therefore ಬರ್ತೀರಿ. ಎಕ್ಸಾಂಪಲ್ 3 ಏನು ಹೇಳ್ತೀನಿ ನೋಡಿ. ಒಂದು ಕ್ಲಾಸ್ ರೂಮ್ ಒಳಗೆ ಯಾರ್ಯಾರಂದ್ರೆ ಆಶಿಮಾ ಭಾರತಿ ಅಂಡ್ ಕಮಲ ಅವರೇ ಮಾಡೋದಂದ್ರೆ 3 ಪಾಯಿಂಟ್ ಒಳಗೆ ಮಾಡೋದಂದ್ರೆ ಅವರು ಒಂದು ಕಡೆ ಕುಂತಾರೆ. ಈ ರೀತಿ ಕುಂತಾಗ ಅವ್ರು ಯಾವ ಕೋಆರ್ಡಿನೇಟ್ ಒಳಗೆ ಕುಂತಾರೆ ಅಂತ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಅವ್ರದ್ದು ರೋಸ್ ಮತ್ತೆ ಕಾಲಮ್ಸ್ ಚೆಕ್ ಮಾಡಿ. ರೋಸ್ ಕಾಲಮ್ಸ್ ಯಾವ ರೀತಿ ಚೆಕ್ ಮಾಡ್ತೀರಿ ನೀವು? ಈಗ ಎ ಪಾಯಿಂಟ್ ಹಿಡೀರಿ. ಎ ಪಾಯಿಂಟ್ ಒಳಗೆ ಕೆಳಗೆ ಬಂದಂಗಿಲ್ಲ ಎಕ್ಸ್ ಆಕ್ಸಿಸ್ ಒಳಗೆ ಯಾವ ಪಾಯಿಂಟ್ ಅನ್ನ ರಿಪ್ರೆಸೆಂಟ್ ಮಾಡೋದಕ್ಕೆ ಹೇಳಿದ್ರೆ 3. ಮತ್ತು ಅದೇ ಎ ಪಾಯಿಂಟ್ ಅನ್ನ ಕಂಬ ಸಾಲಿಗೆ ಬಂದ್ರೆ ಎಷ್ಟು ಪಾಯಿಂಟ್ 1 y ಆಕ್ಸಿಸ್ ತಗೊಂಡ್ರೆ 1 ನೋಡ್ರಿ. ಎ ಪಾಯಿಂಟ್ ಅದು ಡಯಾಗ್ರಾಮ್ ಕೊಟ್ಟ ನೋಡ್ರಿ ಫಿಗರ್ 7.6 ಅಂತ ಐತಿ ನೋಡ್ರಿ. ಅದ್ರೊಳಗೆ ಏನಾಗತ್ತೆ ಅಂದ್ರೆ ಎ ಕೋಆರ್ಡಿನೇಟ್ ಬರೀಬೇಕಂದ್ರೆ ಕೆಳಗಡೆ 3 ಐತಿ ಮತ್ತೆ y ಆಕ್ಸಿಸ್ ಒಳಗೆ ಐತಿ 1 ಐತಿ. ಹಂಗಂದ್ರೆ ಎ ಪಾಯಿಂಟ್ ಇದ್ದು ಕೋಆರ್ಡಿನೇಟ್ ಏನಾಗುತ್ತೆ ನೋಡ್ರಿ ಯಾ 1 3, 1 ಇದು ಯಾವ್ದಪ್ಪ ಇದು ಆಶಿಮಾ ಅಂದಿದೆ. ಆಸ್ ಇಟ್ ಇಸ್ ಭಾರತಿ ಚೆಕ್ ಮಾಡಿದ್ರೆ ಭಾರತಿ ಒಳಗೆ ಬಿ ಅದೇ ತರ ಪಾಯಿಂಟ್ ಅದನ್ನ ಎಕ್ಸ್ ಆಕ್ಸಿಸ್ ಗೆ ನೋಡಿದ್ರೆ ನೀವೇನ್ ಬರೋದೈತಿ 6 ಅಲ್ಲ ಕಾಮ y ಆಕ್ಸಿಸ್ ಗೆ ನೋಡಿದ್ರೆ ಈ ಕಡೆ ಲೆಫ್ಟ್ ಸೈಡ್ ಏನೈತಿ 4 ಐತಿ. ಅಂದ್ರೆ ಬಿ ಕೋಆರ್ಡಿನೇಟ್ ಏನು 6, 4. ಅದೇ ರೀತಿ ಈ ಕ್ಯಾಮೆರಾ ನೋಡ್ರಿ ಎಕ್ಸ್ ಆಕ್ಸಿಸ್ ಗೆ ಎಷ್ಟೈತಪ್ಪ 8 ಐತಾ ಕೋಆರ್ಡಿನೇಟ್ ಬರೀಬೇಕು. ಎಕ್ಸ್ ಆಕ್ಸಿಸ್ 2 ಐತಿ y ಆಕ್ಸಿಸ್ ಎಷ್ಟೈತಿ 6. ಹಾಗಾದ್ರೆ ಸಿ ಕೋಆರ್ಡಿನೇಟ್ ಏನಾಗುತ್ತೆ ಹೇಳ್ರಿ 8, 6 ಆಗುತ್ತೆ. ಹಂಗಂದ್ರೆ ಇದನ್ನ ಯಾವ ರೀತಿ ಬರ್ದೇನೆ ಕೋಆರ್ಡಿನೇಟ್ಸ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಡಯಾಗ್ರಾಮ್ ಫಿಗರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸ್ ಆಕ್ಸಿಸ್ ಅಂಡ್ y ಆಕ್ಸಿಸ್ ಒಳಗೆ ಎದು 3, 1 ಬಿದು 6, 4 ಸಿದು 8, 6 ಅಂತ ಕೋಆರ್ಡಿನೇಟ್ಸ್ ಬರ್ತವೆ. ಈ ಕೋಆರ್ಡಿನೇಟ್ಸ್ ಗಳು ಬರ್ಕೊಂಡ ಮೇಲೆ ನಮ್ಗೆ ಏನ್ ಚೆಕ್ ಮಾಡಂದ್ರೆ ವೆದರ್ ದಿ ಆರ್ ಇನ್ ಸ್ಟ್ರೇಟ್ ಲೈನ್ ಆರ್ ನಾಟ್ ಅಂತ ಕೇಳ್ಯಾರ. ಅಂದ್ರೆ ಅವರು ಸರಳ ರೇಖೆಯಲ್ಲಿ ಕುಂತಾರ ಇಲ್ಲ ಅಂದ್ರೆ ಈ ಮೂರು ಬಿಂದುಗಳನ್ನ ಸೇರಿಸಿದ್ರೆ ಒಂದು ಸರಳ ರೇಖೆ ಸಿಗುತ್ತೆ ಇಲ್ಲ ಚೆಕ್ ಮಾಡೋಣ. ಹಾಗಾದ್ರೆ ಸರಳ ರೇಖೆ ಸಿಗುತ್ತೆ ಇಲ್ಲ ಅಂತ ಯಾವ ರೀತಿ ನಾವು ಚೆಕ್ ಮಾಡ್ತೀವಿ? 3 ಬಿಂದುಗಳನ್ನ ಸೇರಿಸಿದ್ರೆ ಅವು ಸರಳ ರೇಖೆ ಸಿಗ್ತಾವಿಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು AB ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ AB ಇದು. ಅದಾದ್ಮೇಲೆ BC ಫೈಂಡ್ ಔಟ್ ಮಾಡಬೇಕು. AB ಆದ್ಮೇಲೆ BC ಅಂದ್ರೆ ನೋಡಿ ಇದು ಈ ಕಡೆ AB ಫೈಂಡ್ ಔಟ್ ಮಾಡಬೇಕು BC ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಏನು ಯಾವುದು AC ಟೋಟಲ್ AC ಫೈಂಡ್ ಔಟ್ ಮಾಡಬೇಕು. ಆವಾಗ ನಾವು ಸಪರೇಟ್ ಆಗಿ AB BC ಅಂಡ್ AC ಅಷ್ಟು ಫೈಂಡ್ ಔಟ್ ಮಾಡಿದ್ಮೇಲೆ ಲಾಸ್ಟ್ ಏನು ಚೆಕ್ ಮಾಡಬೇಕಂದ್ರೆ AC ಯು ಯಾರಿಗೆ ಸಮನಾಗಿ ಬರ್ತದೆ ಇಲ್ಲ ಚೆಕ್ ಮಾಡಬೇಕು. ಏನು AB ಪ್ಲಸ್ BC AB ಪ್ಲಸ್ BC ಏನಾದ್ರೆ AC ಆಯ್ತಂದ್ರೆ ಯಾವ ಲೈನ್ ಸ್ಟ್ರೇಟ್ ಲೈನ್ ಒಳಗೆ ಇರ್ತಾವ. ಯಾಕಂದ್ರೆ ಈಗ ನೋಡ್ರಿ ಈಗ 3 ಪಾಯಿಂಟ್ಸ್ ಅಂತ ನಾನು ಈ ಸರಿ ಇದಕ್ಕೆ A ಇದು B ಇದು C ನಾ AB ನು ಫೈಂಡ್ ಔಟ್ ಮಾಡ್ತೀನಿ BC ನು ಫೈಂಡ್ ಔಟ್ ಮಾಡ್ತೀನಿ AC ನು ಫೈಂಡ್ ಔಟ್ ಮಾಡ್ತೀನಿ. ಬಟ್ AB ಅನ್ನ BC ಗೆ ಸೇರಿಸಿದ್ರೆ ಇಟ್ ಇಸ್ ನಾಟ್ ಈಕ್ವಲ್ ಟು AC ಯಾಕಂದ್ರೆ ಕೋಲಿನಿಯರ್ ಅಲ್ಲವು ಸರಳ ರೇಖೆ ಮ್ಯಾಗಿಲ್ಲವು. ಕೋಲಿನಿಯರ್ ಆಗಬೇಕಂದ್ರೆ ಏನಾಗುತ್ತೆ the sum of two distance is equal to another distance. ಅಂದ್ರೆ ಎರಡು ದೂರಗಳ ಮೊತ್ತವು ಮತ್ತೊಂದು ದೂರಕ್ಕೆ ಏನಿರ್ತೈತಿ ಸಮನಾಗಿರ್ತೈತಿ ಇಫ್ ದೇ ಆರ್ ಕೋಲಿನಿಯರ್. ಒಂದು ವೇಳೆ ಯಾವ ರೇಖಾಗತದಲ್ಲಿದ್ದರೆ ಸರಳ ರೇಖಾಗತದಲ್ಲಿದ್ದರೆ. ಅರ್ಥ ಆಗುತ್ತಾ? ಇಲ್ಲಿ ನೋಡಿ ಕೋಲಿನಿಯರ್ ಇಲ್ಲ ಅದಕ್ಕೆ the sum of two distance will never be equal to another distance. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ the sum of two distance that is AB plus BC is equal to AC. ಅದು ಆಗುತ್ತೆ ಎಲ್ಲ ಚೆಕ್ ಮಾಡೋದು. LHS equal to RHS ಬಂತಂದ್ರೆ ದೇ ಆರ್ ಇನ್ ಕೋಲಿನಿಯರ್. ಅವು ಯಾವ ರೇಖೆ ಅಲ್ಲದವು ಸರಳ ರೇಖೆ ಆಗದವು. ಒಂದು ವೇಳೆ ಸಮ ಬರಲಿಲ್ಲ ಅಂದ್ರೆ ಸರಳ ರೇಖೆ ಇಲ್ಲ ಅಂತ ಬರೀಬೇಕು. ಹಾಗಾದ್ರೆ A ಕೋಆರ್ಡಿನೇಟ್ ಆಗುತ್ತೆ ನೋಡಿ. A ಕೋಆರ್ಡಿನೇಟ್ ಏನಪ್ಪ 3, 1 ಡೇಟಾ ಬರ್ಕೋಬೇಕು. B ಕೋಆರ್ಡಿನೇಟ್ ಏನಪ್ಪ 6, 4. ಅದೇ ರೀತಿ C ಕೋಆರ್ಡಿನೇಟ್ ಎಷ್ಟು 8, 6 ಅಲ್ಲ. ಫಸ್ಟ್ ಏನು ಫೈಂಡ್ ಔಟ್ ಮಾಡೋಣ AB ಅಲ್ಲ. AB ಫೈಂಡ್ ಔಟ್ ಮಾಡಕ ಫಾರ್ಮುಲಾ ಏನು AB is equal to root of x2 minus x1 whole square plus y2 minus y1 whole square. ಕೋಆರ್ಡಿನೇಟ್ಸ್ ಗಳು ಗೊತ್ತದವು ಜಸ್ಟ್ ಅವನ್ನ ನೇಮಿಂಗ್ ಮಾಡಿ ಎಷ್ಟು ಆಗುತ್ತೆ AB ಅಲ್ಲ. AB ಅಂದ್ರೆ ಇದಕ್ಕೆ
x1 y1 ಅಂತಪ್ಪ ಇದಕ್ಕೆ ಅಂತಂದ್ರೆ x2 ಮತ್ತೆ y2 AB ಅವಾಗ AB ಡಿಸ್ಟೆನ್ಸ್ ಎಷ್ಟು ಇರುತ್ತೆ AB root of x2 ವ್ಯಾಲ್ಯೂ ಎಷ್ಟು 6 minus 3 mega square whole square plus 4 minus 1 mega square whole square ಅವಾಗ AB 6 minus 3 ಅಂದ್ರೆ 3 ನಾಪ 6 minus 3 ಅಂದ್ರೆ ಎಷ್ಟು 3 whole square ಅಂದ್ರೆ ಎಷ್ಟು 9 4 minus 1 ಅಂದ್ರೆ 3 ಮ್ಯಾಗ whole square ಅಂದ್ರೆ ಎಷ್ಟು 9 ಈಗ AB 9 plus 9 ಅನ್ನು ಯಾವ ರೀತಿ ಬರೀಬೇಕು 9 into 2 ಅಂತ ಬರೀಬೇಕು 9 2s are 18 9 9 18 9 7 18 ಹಿಂಗೆ ಯಾಕೆ ಬರ್ಕೋಬೇಕು ಹೇಳ್ರಿ AB ಹೊರಗೆ ಹೋಗುತ್ತಲ್ಲ AB ಹೊರಗೆ ಹೋದ್ರೆ ಏನಾಗುತ್ತೆ 3 ಆಗಲ್ಲ ಸಾರಿ ಇದು 9 ಹೊರಗೆ ಹೋಗುತ್ತಲ್ಲ 9 ಹೊರಗೆ ಹೋದ್ರೆ ಎಷ್ಟು 3 ಒಳಗೆ ಎಷ್ಟು ಇದೆ ಹೇಳ್ರಿ 2 AB ಯಾರು 3 ರೂಟ್ ಈಗ ನಾ ಯಾವ ರೀತಿ AB ಫೈಂಡ್ ಔಟ್ ಮಾಡಿ ನೋಡು ಅದೇ ರೀತಿ ನೀವು ಏನು ಫೈಂಡ್ ಔಟ್ ಮಾಡಬೇಕು BC ಅರ್ಥ ಆಗುತ್ತಲ್ಲ BC ಫೈಂಡ್ ಔಟ್ ಮಾಡಬೇಕು ನಂತರ AC ಫೈಂಡ್ ಔಟ್ ಮಾಡಬೇಕು ಇದನ್ನ ಬರ್ಬೋದು BC ಫೈಂಡ್ ಔಟ್ ಮಾಡೋಣ B ಕೋಆರ್ಡಿನೇಟ್ ಆಲ್ರೆಡಿ x2 y2 ಅಂತ ಕೊಟ್ರ C ಕೋಆರ್ಡಿನೇಟ್ ಏನನ್ನು x1 ಮತ್ತೆ y1 ಎಕ್ಸ್ಚೇಂಜ್ ಆದ್ರೆ ನಡೆದಿದೆ ಅವಾಗ ಏನಾಗುತ್ತೆ BC root of x2 ವ್ಯಾಲ್ಯೂ 6 minus 8 6 minus 8 ಅರ ಬರಿ 8 minus 6 ಅರ ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ y2 minus y1 ಅಂದ್ರೆ 4 minus 6 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ BC 6 minus 8 ಅಂದ್ರೆ -2 ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ +4 ಆಗುತ್ತೆ -2 ಅನ್ನ ಸ್ಕ್ವೇರ್ ಮಾಡಿದ್ರೆ -2 into -2 that is +4 4 ರಲ್ಲಿ 6 ಕಳೆದ್ರೆ -2 -2 ಅನ್ನ ಅಗೇನ್ ಸ್ಕ್ವೇರ್ ಮಾಡಿದ್ರೆ +4 BC 4 + 4 ಅನ್ನ ಯಾವ ರೀತಿ ಬರೀಬೇಕು 4 into 2 4 into 2 4 into 2 ಒಳಗೆ 4 ಹೊರಗೆ ಹೋದ್ರೆ ಎಷ್ಟು ಆಗುತ್ತೆ 2 ಆಗುತ್ತಾ ಒಳಗೆ ಎಷ್ಟು ಉಳಿತೈತಿ 2 ಅಂದ್ರೆ BC ವ್ಯಾಲ್ಯೂ ಎಷ್ಟು 2 ರೂಟ್ BC ವ್ಯಾಲ್ಯೂ 2 ರೂಟ್ ಅಂಡ್ AB ವ್ಯಾಲ್ಯೂ ಯಾರು 3 ರೂಟ್ ಇನ್ನೊಂದು ಯಾವ್ದಪ್ಪ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು AC ಒಂದು ಫೈಂಡ್ ಔಟ್ ಮಾಡಿ AC ಅಂದ್ರೆ ಇದಕ್ಕೆ x1 y1 ಅಂದ್ರೆ ಅಥವಾ ಅದಕ್ಕೆ x1 y1 ಅಂದ್ರೆ ಇದಕ್ಕೆ ಏನಂದ್ರೆ x2 ಮತ್ತು y2 ಇದರ ಕೋಆರ್ಡಿನೇಟ್ ಇದಕ್ಕೆ x1 y1 ಇದಕ್ಕೆ x2 y2 ಅಂತ ಹಾಕಿ AC ಅನ್ನು ಫೈಂಡ್ ಔಟ್ ಮಾಡ್ರಿ ವ್ಯಾಲ್ಯೂ ಎಷ್ಟು ಬರ್ತದೆ ಅದಕ್ಕೆ AC ಎಷ್ಟು ಬರ್ತದೆ 5 ರೂಟ್ ಟ್ರೈ ಮಾಡ್ತೀರಾ ನೀವು 5 ರೂಟ್ ಮಾಡಿರಿ 5 ರೂಟ್ ಬರುತ್ತೆ ಹಾಗಾದ್ರೆ ಏನಾಗುತ್ತೆ ನೀವು ಅದನ್ನ AC AB plus BC ಯೂಸ್ ಮಾಡಿದ್ರೆ AC ಎಷ್ಟು ಐತೆ ಅಂದ್ರೆ ಯಾರು ರೂಟ್ 5 ರೂಟ್ AB ಎಷ್ಟು 3 ರೂಟ್ BC ಎಷ್ಟು 2 ರೂಟ್ ಹಾಗಾದ್ರೆ 5 ರೂಟ್ 2 3 ರೂಟ್ plus 2 ರೂಟ್ ಎಷ್ಟು ಆಗುತ್ತೆ ಅಗೇನ್ 5 ರೂಟ್ ದೆನ್ LHS RHS ಅವಾಗ ಏನು ಮಾಡಬೇಕು ಆದ್ದರಿಂದ A B C they are linear collinear they are in a line straight line ಅಂದ್ರೆ ಒಂದೇ ಸರಳ ರೇಖೆಯ ಮೇಲೆ ಅದಾವ ಅಂತ ಹೇಳಿ ನೀವೇನು ಮಾಡಬೇಕು ಬರೀಬೇಕು ಈಗ ನೀವೇ ಮಾಡ್ರಂದ್ರೆ ಯಾರು AC ಫೈಂಡ್ ಔಟ್ ಮಾಡಿಲ್ಲ ಅವರು ಕೋಆರ್ಡಿನೇಟ್ಸ್ ಗಳನ್ನು ನೋಡ್ಕೊಂಡು AC ಫೈಂಡ್ ಔಟ್ ಮಾಡ್ರಿ ಆನ್ಸರ್ ಎಷ್ಟು ಬರಬೇಕು ಯಾರು 5 4th ಎಕ್ಸಾಂಪಲ್ ನೋಡಿ 7, 1 ಅನ್ನೋದು ಒಂದು ಪಾಯಿಂಟ್ ಇದೆ 3, 5 ಅನ್ನೋದು ಒಂದು ಪಾಯಿಂಟ್ ಈ ಎರಡು ಪಾಯಿಂಟ್ಸ್ ಗಳು ಏನಾಗ್ಯಾವ ಅಂದ್ರೆ ದೇ ಆರ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ಅ ಕಾಮನ್ ಪಾಯಿಂಟ್ ದಟ್ ಈಸ್ x, y ಅಂದ್ರೆ 7, 1 3, 5 ಎಂಬ ಎರಡು ಬಿಂದುಗಳು ಈ ಎರಡೂ ಬಿಂದುಗಳು ಏನಾಗುತ್ತೆ ಅಂದ್ರೆ ಒಂದು ಸಾಮಾನ್ಯ ಬಿಂದು ದಟ್ ಈಸ್ x, y ನಿಂದ ಸಮಾನ ದೂರದಲ್ಲಿದೆ ಅಂತ ಇಕ್ವಿಡಿಸ್ಟೆನ್ಸ್ ಮೀನಿಂಗ್ ಏನು ಇದಕ್ಕೊಂದು ಹೆಸರು ಕೊಟ್ಟಂತ A ಇದಕ್ಕೆ B ಮತ್ತೆ ಇದು ಕಾಮನ್ ಪಾಯಿಂಟ್ ಯಾವುದು C ಈ ರೀತಿ ನಾವು ಕೊಟ್ಟಾಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ದಟ್ ಈಸ್ ಯಾಸಿ AC ಈ ಪಾಯಿಂಟ್ ಇಂದ ಆ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ದಟ್ ಈಸ್ ಯಾಸಿ BC ಇಕ್ವಿಡಿಸ್ಟೆನ್ಸ್ ಅಂದ್ರೆ ಸಮ ದೂರದಲ್ಲಿದೆ ಅಂದ್ರೆ A ಇಂದ C ಗೆ ಎಷ್ಟು ದೂರ ಐತಿ ಹಾಪ B ಇಂದ C ಗೆ ಏನೈತಿ ಅಷ್ಟೇ ದೂರ ನಮಗೆ ಏನು ಕೇಳೋಣ ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ x and y x ಮತ್ತು y ಇರುವಂತ ಸಂಬಂಧ ಕಂಡುಹಿಡಿಯಬೇಕಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು AC ಫೈಂಡ್ ಔಟ್ ಮಾಡಬೇಕಂದ್ರೆ ಫಾರ್ಮುಲಾ ಯೂಸ್ ಮಾಡ್ತಾರೆ AC root of x2 minus x1 whole square plus y2 minus y1 whole square ಹೌದಾ ಅವಾಗ AC ನೋಡ್ರಿ AC ಇದೆ AC ಒಳಗ ಏನೇ ಮಾಡ್ತೀರಿ x1 y1 ಅಂತ ಇದಕ್ಕೆ ಏನಂತೀರಿ x2 y2 ಇದು x1 y1 ಇದು x2 and y2 ಅವಾಗ ಏನಾಗುತ್ತೆ ಅಂದ್ರೆ ರೂಟ್ ಆಫ್ ನಾವು ಓನ್ಲಿ ಬರೀ AC ಸಾಲ್ವ್ ಮಾಡತ್ತೆ BC ನೇ ಮಾಡಿಲ್ಲ ಸಾಲ್ವ್ ಮಾಡಿಲ್ಲ ಯಾವಾಗ BC ಸಾಲ್ವ್ ಮಾಡಬೇಕು ಪಾಯಿಂಟ್ಸ್ ಗಳನ್ನು ಚೇಂಜ್ ಮಾಡಬೇಕು ಅರ್ಥ ಆಗುತ್ತಾ ಈಗ AC ಅಂದ್ರೆ A ಮತ್ತು C x1 y1 x2 y2 ತಗೊಂಡಾಗ x2 x1 ಏನಾಗುತ್ತೆ ಹೇಳ್ರಿ x 7 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್
ಮತ್ತೇನಾಗುತ್ತಾ y minus 1 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಈಗ ಇದು ಯಾವ ಸಿ ಆಗ್ತದೆ AC ಇನ್ನೊಮ್ಮೆ ಹೇಳ್ತೀನಿ ನೋಡಿ ದೇ ಆರ್ ಈಕ್ವಿ ಡಿಸ್ಟೆನ್ಸ್ ಅಂದ್ರೆ ಏನು AC ಗೆ ಎಷ್ಟು ದೂರ ಐತಿ BC ಗೆ ಎಷ್ಟು ದೂರ ಐತಿ ಹಂಗಾರೆ ನೀವು ಬರ್ಕೋಬೇಕು AC is equal to BC AC ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ AC root of x2 minus x1 whole square plus y2 minus y1 whole square A ಗೆ x1 ಅನ್ನು ಕೊಟ್ಟರೆ C ಗೆ x2 y2 ಕೊಟ್ಟು ಈ ರೀತಿ ವ್ಯಾಲ್ಯೂಸ್ ಗಳನ್ನು ಬರ್ಕೊಂಡ್ರೆ x minus y1 whole square plus y minus 1 square whole square ಅದೇ ರೀತಿ BC ಫಾರ್ಮುಲಾ ಅದಲ್ಲ ಏನು ನೋಡಿ x2 minus x1 whole square plus y2 minus y1 whole square but ಪಾಯಿಂಟ್ಸ್ ಚೇಂಜ್ ಆಗ್ತವೆ BC ಗೆ ಪಾಯಿಂಟ್ಸ್ ಚೇಂಜ್ ಆಗ್ತವೆ ಒಂದು C ಐತೆ ಇನ್ನೊಂದು B ಅಲ್ಲಪ್ಪ ಹಾಗಾದ್ರೆ B ಗೆ ಏನು ಮಾಡೋದು x1 ಮತ್ತು y1 ಇದನ್ನ ತೆಗಿಬೇಕು ಇದು ಯಾವಾಗ AC ಫೈಂಡ್ ಔಟ್ ಮಾಡಬಹುದು ಈಗ ಆ ರೀತಿ ಪಾಯಿಂಟ್ಸ್ ನೋಡ್ರಿ ಏನಾಗುತ್ತೆ ಇದು x1 y1 ಇದು x2 y2 ಅಂದ್ರೆ ರೂಟ್ ಆಫ್ x2 minus x1 ಅಂದ್ರೆ ಏನಪ್ಪ x minus 3 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ y minus 5 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಗ ಇದನ್ನ ಸಾಲ್ವ್ ಮಾಡಬೇಕು ಅಷ್ಟೇ ಇದನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಅ ರಿಲೇಶನ್ಶಿಪ್ ಬಿಟ್ವೀನ್ x and y ಇಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ಲಿ ಏನಾಗುತ್ತೆ ಅಂದ್ರೆ ರೂಟ್ ಕ್ಯಾನ್ಸಲ್ ಆಗುತ್ತೆ ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರಿಂಗ್ ಬೋತ್ ಸೈಡ್ ಈ ಕಡೆನೂ ಸ್ಕ್ವೇರ್ ಮಾಡು ಆ ಕಡೆನೂ ಸ್ಕ್ವೇರ್ ಮಾಡು ಸ್ಕ್ವೇರ್ ರೂಟ್ ಏನಾಗುತ್ತೆ ಕ್ಯಾನ್ಸಲೇಷನ್ ಆಗುತ್ತೆ ಒಂದು ಸ್ಟೆಪ್ ಹೆಚ್ಚಿಗೆ ಆಗುತ್ತೆ ಅಂತ ನಾವು ಡೈರೆಕ್ಟ್ ಏನು ಮಾಡತ್ತೀನಿ ರೂಟ್ ಮಾಡತ್ತೀನಿ ಕ್ಯಾನ್ಸಲ್ ನೆಕ್ಸ್ಟ್ ಏನಾಗುತ್ತೆ x minus 7 whole square ಇದರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಗೊತ್ತಿರಬೇಕು ನಿಮಗೆ a minus b whole square ಎಲ್ಲವೂ a minus b whole square ಇದನ್ನ a minus b whole square ನ ಡೈರೆಕ್ಟ್ ಆಗಿ ಯಾರು ಎಕ್ಸ್ಪಾನ್ಷನ್ ಬರೆಯಕ್ಕೆ ಬರ್ತೈತೆ ಅವ್ರಿಗೆ ಸ್ವಲ್ಪ ಒಂದು ಸ್ಟೆಪ್ ಏನಾಗುತ್ತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಎಕ್ಸ್ಪಾನ್ಷನ್ ಯಾವ ರೀತಿ ಆಗುತ್ತಪ್ಪ a minus b whole square ಇಸ್ಕೊಂಡು ಡೈರೆಕ್ಟ್ ಬರ್ತೀನಿ ನೋಡ್ರಿ a square plus b square minus 2 into x into 7 that is 14x 2 into 7 into x 2 ವೇಳೆ 14 a square ಅಂದ್ರೆ x square b square ಅಂದ್ರೆ 7 square that is 49 a square plus b square minus 2ab 2 into x into 7 that is 2 7s are 14 into x 14x ಡೈರೆಕ್ಟ್ ಬರ್ತದೆ ಒಂದು ಸ್ಟೆಪ್ ನಮಗೆ ಉಳಿತಾಯ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಇದಕ್ಕೆ a minus 1 square ಹಾಕ್ರಿ y minus 1 square a square plus b square ಅಂದ್ರೆ 1 square ಅಂದ್ರೆ 1 a square plus b square minus 2 into y into 1 that is ಯಾವ y 2y ನೆಕ್ಸ್ಟ್ ಆ ಕಡೆ a minus b whole square ಏನಾಗುತ್ತೆ a square plus b square minus 2 into 3 into x that is rx ಗೊತ್ತಾಗುತ್ತಾ a square ಅಂದ್ರೆ ಡೈರೆಕ್ಟ್ x square 3 square ಅಂದ್ರೆ 9 b square ಅಂದ್ರೆ 9 and 2 into 3 into x that is rx plus a minus b whole square a square plus b square 25 5 square 25 2 into y into 5 ಎಷ್ಟಾಗುತ್ತೆ minus 10 into y ಈಗ ನೋಡ್ರಪ್ಪ LHS ಮತ್ತು RHS ಪಾರ್ಟ್ ಒಳಗೆ ಕಾಮನ್ ಏನೈತಿ ಅದು ಕ್ಯಾನ್ಸಲೇಷನ್ ಮಾಡಿ ಇಲ್ಲಿ ಪ್ಲಸ್ x ಸ್ಕ್ವೇರ್ ಐತಿ ಅಲ್ಲೂ ಪ್ಲಸ್ x ಸ್ಕ್ವೇರ್ ಐತಿ ಏನಾಗುತ್ತೆ ಈ ಪ್ಲಸ್ ಪ್ಲಸ್ ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಒಂದು LHS ನಾಗ ಐತಿ ಒಂದು ಏನೈತಿ RHS ನಾಗ ಐತಿ ಮತ್ತೆ ಆ ಕಡೆ ಇರುವಂತ ಪ್ಲಸ್ x ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಆಗಿ ಡೈರೆಕ್ಟ್ ಕ್ಯಾನ್ಸಲೇಷನ್ ಆಗುತ್ತೆ ನೋಡ್ರಲೇ ಒಂದು LHS ನಾಗ ಐತಿ ಒಂದು RHS ನಾಗ ಇದ್ರೆ ಪ್ಲಸ್ ಪ್ಲಸ್ ಕ್ಯಾನ್ಸಲ್ ಆಕವು ಮೈನಸ್ ಮೈನಸ್ ಕ್ಯಾನ್ಸಲ್ ಎರಡು ಒಂದೇ ಕಡೆ ಬಂದ್ರೆ ಏನಾಗುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಹಾಗಾದ್ರೆ ಒಂದು ಪ್ಲಸ್ x ಸ್ಕ್ವೇರ್ ಒಂದು ಪ್ಲಸ್ x ಸ್ಕ್ವೇರ್ ಅಂತ ಮತ್ತೆ ಏನಾಗುತ್ತೆ ಪ್ಲಸ್ y ಸ್ಕ್ವೇರ್ ಇನ್ನೊಂದು ಪ್ಲಸ್ y ಸ್ಕ್ವೇರ್ ಹೋಗಲ್ಲ ಅರ್ಥ ಆಗುತ್ತಲ್ಲ ಈಗ ಏನು ಮಾಡೋಣ x ದ್ದು ಒಂದು ಕಡೆ ಬರೀನು x y ಒಂದು ಕಡೆ ಬರೀನು ಕಾನ್ಸ್ಟೆಂಟ್ ಒಂದು ಕಡೆ ಬರೀನು ಅವಾಗ ಇಲ್ಲಿ minus 14x ಐತಿ ಇಲ್ಲಿ minus 6x ಐತಿ ಮತ್ತೆ ಇಲ್ಲಿ 49 ಪ್ಲಸ್ 1 ಐತಿ ಇಲ್ಲಿ ನೋಡಿ ಕಾನ್ಸ್ಟೆಂಟ್ ಗಳನ್ನು ಆಡ್ ಮಾಡೋಣ 49 ಪ್ಲಸ್ 1 ಎಷ್ಟು 50 ಈ ಕಡೆ ಬರೀ 50 ಬರೀತೀನಿ ನಾನು ಈ ಕಡೆ 25 ಪ್ಲಸ್ 9 ಎಷ್ಟು 25 34 ಅಲ್ಲಪ್ಪ 25 9 34 ಈಗ ಏನು ಮಾಡೋಣ ಮೈನಸ್ rx ಮೈನಸ್ ಎಷ್ಟು y 10y ನೋಡಿಲ್ಲ ಮೈನಸ್ rx ಮೈನಸ್ 10y ಇದು 9 25 34 ಆಯ್ತು ಈ ಕಡೆ ಇರಲ್ಲ ಆ ಕಡೆ ಕಳಿಸು ಮೈನಸ್ 14x ಆ ಕಡೆ ಏನಾಗುತ್ತೆ ಪ್ಲಸ್ 14x ಮೈನಸ್ 2y ಆ ಕಡೆ ಏನಾಗುತ್ತೆ ಪ್ಲಸ್ 2y ಈ ಕಡೆ ಬರೀ 50 ಐತಿ ಯಾವ್ದು 50 49 ಪ್ಲಸ್ 1 ಎಷ್ಟು ನೋಡ್ರಿ 49 ಪ್ಲಸ್ 1 50 ಮೈನಸ್ 14x ಆ ಕಡೆ ಹೋಗಿ ಪ್ಲಸ್ 14x ಮತ್ತೆ ಮೈನಸ್ 2y ಆ ಕಡೆ ಪ್ಲಸ್ 2y ಅವಾಗ ಏನು ಮಾಡೋಣ ಅಂದ್ರೆ 50 ಇಲ್ಲಿ ಇರಲಿ ಪ್ಲಸ್ 34 ಈ ಕಡೆ ಏನಾಗುತ್ತೆ ಮೈನಸ್ 34 ಈ ಕಡೆ ಬಂದ್ಬಿಡ್ತು 14x ಒಳಗೆ 6x ಕಳೆಯಿರಿ 14x ಒಳಗೆ 6x ಕಳೆಯಿರೋ 8x ಅಲ್ಲ 8x ಮತ್ತೆ ಮೈನಸ್ 10y ಪ್ಲಸ್ 2y ಅಂದ್ರೆ ಮೈನಸ್ 8y ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್ 10 ಗೆ 8 ದೊಡ್ಡ ಅಂಕಿ 10 ಅದ್ರ ಚಿಹ್ನೆ ಏನು ಮೈನಸ್ ಇದು ಇನ್ನೂ ಸಿಂಪ್ಲೆಸ್ಟ್ ಫಾರ್ಮ್ ತರಬೇಕು ಇನ್ನೂ ಸಿಂಪ್ಲೆಸ್ಟ್ ಫಾರ್ಮ್ ಯಾವ ರೀತಿ ತರ್ತಿಪ್ಪ ನೀವು 50 ರಾಗ 34 ಕಳೆಯಿರಿ ಎಷ್ಟು 50 ರಾಗ ಎಷ್ಟು ಕಳಿಬೇಕು 34 ಅಂದ್ರೆ 16
ಮತ್ತೆ 8x minus 8y 8x minus 8y ಈ ಕಡೆ ನೋಡಿ 8x minus 8y 8x minus 8y is equal to 50 minus 34 that is 16 ಬರ್ದನಾ ಈಗ 8 ಕಾಮ ತೆಗಿಬೋದಾ 8 ಕಾಮ ತೆಗೆದ್ರೆ ಏನಾಗುತ್ತೆ x minus y ವಾಪಸ್ ಮಲ್ಟಿಪ್ಲೈ ಮಾಡಿ 8 into x 8x 8 into y 8y is equal to 16 apa into 8 ಇದು ಏನಾಗುತ್ತೆ 16 by 8 8 1 are 8 2 are final answer is x minus y is equal to 2 ಚೆಕ್ ಮಾಡಿ ಆನ್ಸರ್ ಕರೆಕ್ಟ್ ಬಟ್ ಇಲ್ಲಿ ರವಟ ಕನ್ಫ್ಯೂಷನ್ ಇರಬಾರ್ದು ಕನ್ಫ್ಯೂಷನ್ ಏನಂದ್ರೆ ಈ ರೂಟ್ ಕ್ಯಾನ್ಸಲ್ ಮಾಡಿದ್ದು ರೂಟ್ ಏನು ಮಾಡಿದ್ದು ಕ್ಯಾನ್ಸಲ್ ಮಾಡಿದ್ದು ಮತ್ತೆ ಇನ್ನೊಂದು ಎಕ್ಸ್ಪಾನ್ಷನ್ a minus b whole square ಮತ್ತೆ a minus b whole square ಮತ್ತೆ ಇಲ್ಲಿ a minus b whole square ಇಲ್ಲಿ a minus b whole square ಮತ್ತೆ ಒಂದು x square ಕ್ಯಾನ್ಸಲ್ ಮತ್ತೆ ಒಂದು y square ಏನಾಗುತ್ತೆ ಕ್ಯಾನ್ಸಲ್ ಅರ್ಥ ಆಗುತ್ತಾ ಇದು ನೀವು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕೇಳಿದ್ರೆ ನಾನು ರಿಪೀಟ್ ಮಾಡೇ ಮಾಡ್ತೀನಿ ಎಕ್ಸಾಂಪಲ್ 5 6, 5 ಅಂತ ಹೇಳಿ ಒಂದು ಪಾಯಿಂಟ್ ಇದೆ ಇಟ್ ಇಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಮೊದಲ ಚತುರ್ಭುಜದಲ್ಲಿ 6, 5 ಇದೆ ಎರಡನೇ ಚತುರ್ಭುಜದಲ್ಲಿ -4, 3 ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಇನ್ನೊಂದು ಪಾಯಿಂಟ್ ಇದೆ ಈ ಎರಡು ಪಾಯಿಂಟ್ಸ್ ಗಳನ್ನ ಈಕ್ವಲ್ ಡಿಸ್ಟೆನ್ಸ್ ಒಳಗಿರುವಂತ ಕಾಮನ್ ಪಾಯಿಂಟ್ y ಆಕ್ಸಿಸ್ ಮೇಲೆ ಇದೆ y ಆಕ್ಸಿಸ್ ಮೇಲೆ ಯಾವುದೋ ಒಂದು ಪಾಯಿಂಟ್ ಇದೆ ಲೈಕ್ ಈ ಪಾಯಿಂಟ್ ಅಂತ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ಲೈಕ್ ಇದಕ್ಕೆ a ಅಂತ ಹೆಸರು ಕೊಟ್ಟು ಇದಕ್ಕೆ b ಅಂತ ಹೆಸರು ಕೊಟ್ಟು y ಆಕ್ಸಿಸ್ ಮೇಲೆ ಇರುವಂತ ಪಾಯಿಂಟ್ ಗೆ ನಾವು ಏನು ಹೆಸರು ಕೊಡೋಣ c ಅಂತ ಹೆಸರು ಕೊಡೋಣ the points on a y axis which is equidistant from both points a ಮತ್ತು b ಗಳಿಂದ ಯಾವ ದೂರದಲ್ಲಿದೆ ಸಮ ದೂರದಲ್ಲಿದೆ ಹಿಂಟ್ ಏನು ಕೊಟ್ಟಾನಂದ್ರೆ ಒಂದನೇದ ಸುಳಿವು ಏನೈತಂದ್ರೆ ಅದು ಪಾಯಿಂಟ್ ಯಾವ ಅಕ್ಷದ ಮೇಲೆ ಐತಿ y ಅಕ್ಷದ ಮೇಲೆ which is in y axis and also that point is equidistant from both points ಅಂದ್ರೆ ಆ y ಅಕ್ಷದ ಮೇಲೆ ಇರುವಂತ ಬಿಂದು ಈ a ಮತ್ತು b ಬಿಂದುಗಳಿಗೆ ಯಾವ ದೂರದಲ್ಲಿದೆ ಸಮ ದೂರದಲ್ಲಿದೆ ಅಂದ್ರೆ ಇದರ ಅರ್ಥ ಏನು AC ಎಷ್ಟೈತೆ ನೋಡಪ್ಪ BC ಏನೈತಿ ಅಷ್ಟೇ ಗೊತ್ತೇನು AC ಡಿಸ್ಟೆನ್ಸ್ ಎಷ್ಟೈತೆ ನೋಡು BC ಡಿಸ್ಟೆನ್ಸ್ ಏನೈತಿ ಅಷ್ಟೇ ಹಾಗಾದ್ರೆ ನಾವು ಏನು ಮಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಯಾವ್ದಾದ್ರು C ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡೋದು C ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡೋದು ಭಾಳ ಈಜಿ ಯಾಕಂದ್ರೆ ಇದ್ರಾಗ ಆಲ್ರೆಡಿ ಒಂದು ಪಾಯಿಂಟ್ ನಮ್ಗೆ ಗೊತ್ತಿರ್ತದೆ ಯಾವ ಪಾಯಿಂಟ್ ಗೊತ್ತಿರ್ತದೆ ಅಂದ್ರಪ್ಪ ನಮ್ಗೆ ಯಾವುದೇ ಪಾಯಿಂಟ್ ಅಲ್ಲಿ ಅದೇನಾರ y ಆಕ್ಸಿಸ್ ಮ್ಯಾಗ ಐತಂದ್ರೆ ಅದ್ರ x ವ್ಯಾಲ್ಯೂ ಏನಿರ್ತದೆ 0 ಇದನ್ನ ಅಂತ ಕಲ್ತಿರ್ತೀವಿ y ಅಕ್ಷದ ಮೇಲೆ x ನ ಬಿಂದು 0 ಆಗಿರುತ್ತದೆ ಮತ್ತು x ಅಕ್ಷದ ಮೇಲೆ y ನ ಬೆಲೆ ಏನಾಗ್ತದೆ ಅರ್ಥ ಆಗುತ್ತಲ್ಲ the value of x on y axis is always 0 the value of y on x axis is always 0 ಅರ್ಥ ಆಗುತ್ತಾ ಹಾಗಾದ್ರೆ ಇದು y ಅಕ್ಷದ ಮೇಲೆ ಇದೆ ಅಂತ ಹೇಳಿ x ನ ಬೆಲೆ ಏನು ಬರ್ತೀನಿ 0 ಬರ್ತೀನಿ ಈಗ ನಮಗೆ ಬೇಕಾಗಿದ್ದೇನಪ್ಪ ಇದನ್ನ ಫೈಂಡ್ ಔಟ್ ಮಾಡೋದು ಅರ್ಥ ಆಗುತ್ತಲ್ಲ ಆ y ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡೋದು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ನಮಗೆ ಹಿಂಟ್ ಏನು ಗೊತ್ತೈತೆ ಅಂದ್ರೆ AC ಎಷ್ಟಿರ್ತೈತಿ BC ಏನಿರ್ತೈತಿ ಅಂತ ಈ ಪಾಯಿಂಟ್ ನಮಗೆ ಗೊತ್ತಿಲ್ಲ ಇದಕ್ಕೆ ನಾನು ಏನು ಬರ್ತೀನಿ y ಅನ್ಬಲ್ಲ ಇದು ಗೊತ್ತಿಲ್ಲ ಅನ್ನೋನ್ ಪಾಯಿಂಟ್ ಇದೆ ಅದಕ್ಕೆ ಏನಂತ ಬರ್ತೀನಿ ನಾನು y ನೋಡ್ರಲ್ಲೇ ಮೊದಲನೇದು ಏನು ಸುಳಿವು ಕೊಟ್ಟನಂದ್ರೆ ಈ ಬಿಂದು ಯಾವ ಅಕ್ಷದ ಮೇಲಿದೆ y ಅಕ್ಷದ ಮೇಲಿದೆ y ಅಕ್ಷದ ಮೇಲೆ ಇದೆ ಅಂತ ಹೇಳಿ x ನ ಬೆಲೆ ಏನು ಮಾಡ್ದ 0 ಮತ್ತೆ ಇನ್ನೊಂದು ಈ y ಅಕ್ಷದ ಮೇಲೆ ಇರುವಂತ ಬಿಂದು ಐತಲ್ಲ C ಬಿಂದು A ಗೂ ಅಷ್ಟೇ ಡಿಸ್ಟೆನ್ಸ್ ಒಳಗೆ ಐತಿ B ಗೂ ಅಷ್ಟೇ ಡಿಸ್ಟೆನ್ಸ್ ಐತಿ ಈ ಡಿಸ್ಟೆನ್ಸ್ ಹಾಗಾದ್ರೆ ಏನಾಗಿದೆಪ್ಪ AC ಎಷ್ಟಿದೆ BC ಅಷ್ಟಾಗಿದೆ ಈಗ ಜಸ್ಟ್ ನಾವು ಏನು ಮಾಡಬೇಕು ಆ ಪಾಯಿಂಟ್ ಫೈಂಡ್ ಔಟ್ ಮಾಡ್ಬಿಟ್ಟು ಆ ಪಾಯಿಂಟ್ ಒಳಗೆ ನನಗೆ ಒಂದು ಪಾಯಿಂಟ್ ಗೊತ್ತಿದೆ ಕೋಆರ್ಡಿನೇಟ್ ಗೊತ್ತಿದೆ ದಟ್ ಇಸ್ 0 ಇನ್ನೊಂದು y ಫೈಂಡ್ ಔಟ್ ಮಾಡೋದು ಅಷ್ಟೇ ಫಾರ್ಮುಲಾ ಏನು ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀವಿ ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳ್ತೈತಿ AC ಅನ್ನ ಯಾವ ರೀತಿ ಬರ್ತಿಪ್ಪ ಎಕ್ಸ್ಪ್ಲೇನ್ ಮಾಡಿ ರೂಟ್ ಆಫ್ x2 minus x1 whole square plus y2 minus y1 whole square ಈ ಫಾರ್ಮುಲಾ ಯಾರು ಹೇಳಿದ್ರು AC ಅದೇ ರೀತಿ BC ಗೂ ಒಂದು ಫಾರ್ಮುಲಾ ಹಾಕಿ ಏನು x2 minus x1 whole square plus y2 minus y1 whole square AC ಬರೆಯುವಾಗ A ಮತ್ತು C ಅನ್ನ ಕೋಆರ್ಡಿನೇಟ್ಸ್ ತಗೋಬೇಕು BC ಬರೆಯುವಾಗ B ಮತ್ತು C ದ ಕೋಆರ್ಡಿನೇಟ್ಸ್ ತಗೋಬೇಕು ಈಗ ಫಸ್ಟ್ ನಾ AC ಬರೆಯೋದಲ್ಲ A ಮತ್ತು C ಒಳಗೆ ಇದಕ್ಕೆ ಏನಂತ x1 ಮತ್ತೆ y1 ಅಂದ್ರೆ ಇದೇನಾಗುತ್ತೆ x2 ಮತ್ತೆ y2 AC ಅವಾಗ ಇನ್ನೊಂದು ಏನಾಗುತ್ತೆ ಈ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಬಿಫೋರ್ ಇದ ಟೈಪ್ ಆಗಿತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಹೆಂಗ ಸ್ಕ್ವೇರಿಂಗ್ ಬೋತ್ ಸೈಡ್ ಎರಡು ಕಡೆ ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಗ x2 ಎಷ್ಟೈತೆ ಅಂದ್ರೆ 0 ನಾ x2 ರೋ ಎಷ್ಟು 0 ಮೈನಸ್ ಆಫ್ -4 ಏನಾಗುತ್ತೆ +4 ಮೆಗಾ ಸ್ಕ್ವೇರ್ ನೋಡ್ರಿ x2 0 ಬರ್ದ ಈ ಮೈನಸ್ ಇದ್ದಿದ್ದಕ್ಕೆ ಮೈನಸ್ ಬರ್ತಿದ್ದೆ ನಾನು ಬಟ್ ಇದು -4 ಐತೆ ಅದಕ್ಕೆ ಏನಾಗುತ್ತೆ -+4 ಆಗಿ ಮೆಗಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ y2 ವ್ಯಾಲ್ಯೂ ಎಷ್ಟಪ್ಪ y ಮೈನಸ್ y1 ವ್ಯಾಲ್ಯೂ ಎಷ್ಟು 3 ಮೆಗಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ y - 3 ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಇಸ್ ಈಕ್ವಲ್ ಟು x2 - x1 ನೋಡಿ ಇದು BC ಬಗ್ಗೆ ಬರೆಯೋದು ಅಂದ್ರೆ ಪಾಯಿಂಟ್ಸ್ B ಮತ್ತು C ತಗೊಳ್ಬೇಕು ಇದನ್ನ ತೆಗಿಬೇಕು x1 y1 ಅಂತ ಇದಕ್ಕೆ ಏನು ಮಾಡೋಣ ಹೆಸರು ಇಟ್ಕೊಂಡು x1 ಮತ್ತೆ y1 ಅಂತ ಹೆಸರು
ಯಾಕ ಬಿ ಸಿ ಅಲ್ಲವಾ, ಬಿ ಸಿ ಮೀನ್ಸ್ ಒಂದು ಬಿ ಮತ್ತು ಇನ್ನೊಂದೇನು ಸಿ. ಎ ಸಿ ಬರೆಯುವಾಗ ಒಂದು ಎ ಮತ್ತು ಒಂದು ಸಿ x1 y1 x2 y2 ತಗೊಂಡ್ರೆ, ಬಿ ಸಿ ಬರೆಯುವಾಗ ಒಂದು ಬಿ ಗೆ x1 y1 ತಗೊಂಡು ಒಂದು ಸಿ ಗೆ x2 y2 ತಗೊಂಡು. ಈಗ x2 ಮೈನಸ್ x1 ಏನಾಗುತ್ತೆ 0 ಮೈನಸ್ 6 ಮ್ಯಾಗೆ ಸ್ಕ್ವೇರ್ ನೋಡಿ, x2 0 ಐತಿ ಮೈನಸ್ x1 r ಐತಿ ಮ್ಯಾಗ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಎಷ್ಟು y ನ ಮೈನಸ್ y1 ಅಂದ್ರೆ ಎಷ್ಟು 5 ಮ್ಯಾಗ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಫಾರ್ಮುಲಾ a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಎಕ್ಸ್ಪೆನ್ಷನ್ ಮಾಡ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದನ್ನೇನು ಎಕ್ಸ್ಪೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ 0 ಪ್ಲಸ್ 4 ಅಂದ್ರೆ ಎಷ್ಟು 4 ಅನ್ನ ಡೈರೆಕ್ಟ್ ಸ್ಕ್ವೇರ್ ಮಾಡಿದ್ರೆ ಸಿಗುತ್ತೆ 16 ಡೈರೆಕ್ಟ್ ಬರೆಯಲ್ಲ. 0 ಪ್ಲಸ್ 4 ಅಂದ್ರೆ 4 4 ರ ವರ್ಗ 14 ಪ್ಲಸ್ a ಮೈನಸ್ b ಹೋಲ್ ಸ್ಕ್ವೇರ್ ಏನಾಗುತ್ತೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಅಂದ್ರೆ ಏನು 9 a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2 ಇಂಟು 3 ಇಂಟು y ಎಷ್ಟು y 6y 2 ಇಂಟು 3 ಇಂಟು y 6y ಇಸ್ ಈಕ್ವಲ್ ಟು 0 ಮೈನಸ್ r ಅಂದ್ರೆ ಮೈನಸ್ 6 ಮೈನಸ್ 6 ಅನ್ನು ವರ್ಗಗೊಳಿಸಿದಾಗ ಎಷ್ಟಾಗುತ್ತೆ 36. ಅರ್ಥ ಆಗುತ್ತಾ? 0 ಮೈನಸ್ 6 ಅಂದ್ರೆ ಮೈನಸ್ 6 ಮೈನಸ್ 6 ಅನ್ನು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 36 ಪ್ಲಸ್ a ಮೈನಸ್ b ಹೋಲ್ ಸ್ಕ್ವೇರ್ ಅಗೇನ್ ಏನಾಗುತ್ತೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ 25 ಅಲ್ಲ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2 ಇಂಟು y ಇಂಟು 5 10y ಯಾವ 10y. ಈಗ ಏನಾಗುತ್ತೆ ಅಂದ್ರೆ ಇದು ಇಸ್ ಈಕ್ವಲ್ ಟು ಇದು LHS ಪಾರ್ಟ್ ಮತ್ತು RHS ಪಾರ್ಟ್ ಸೇಮ್ ಯಾವುದು y ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲೇಷನ್ ಆಗುತ್ತೆ. ಈಗ ಏನು ಮಾಡೋಣ y ಎಲ್ಲ ಈ ಕಡೆ ತರೋಣ ಕಾನ್ಸ್ಟೆಂಟ್ಸ್ ಎಲ್ಲ ಆ ಕಡೆ ತರೋಣ. ಅದಕ್ಕೆ ತರೋಕೆ ಮುಂಚೆ ಒಂದು ಸ್ಟೆಪ್ ಇನ್ನೊಂದು ಎಕ್ಸ್ಟ್ರಾ ಮಾಡೋಣ. 16 9 ಎಷ್ಟು 16 9 25 ಮೈನಸ್ ಎಷ್ಟು y 6y 36 25 ಎಷ್ಟು 61 ಮೈನಸ್ ಯಾವ 10y. ಇದೊಂದು ಸ್ಟೆಪ್ ಮಾಡಿ ಈಗ ಏನು ಮಾಡೋಣ y ಒಂದು ಸೈಡ್ ಮಾಡ್ಕೊಳ್ಳೋಣ, ಕಾನ್ಸ್ಟೆಂಟ್ಸ್ ಒಂದು ಸೈಡ್ ಮಾಡೋಣ. ಈಗ ಏನಾಗುತ್ತೆ ಮೈನಸ್ 10y ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 10y ಮೈನಸ್ 10y ಈ ಕಡೆ ಬಂದು ಪ್ಲಸ್ 10y. ಈ ಕಡೆ ಆಲ್ರೆಡಿ ಯಾವ ಐತಿ ಮೈನಸ್ 6y ಆ ಕಡೆ 61 ಐತಿ ಪ್ಲಸ್ 25 ಆ ಕಡೆ ಏನಾಗುತ್ತೆ ಮೈನಸ್ 25. ನಿಮ್ಗೆ ಆನ್ಸರ್ ಏನು ಸಿಗುತ್ತೆ 10y ದಾಗ 6y ಕಳಿ 4y ಮತ್ತು ಅದೇ ರೀತಿ 61 ರಾಗ 25 ಕಳಿ 36 ಇಂಟು 4 ಇದೇನಾಗುತ್ತೆ ಡಿವೈಡೆಡ್ ಬೈ 4 ಒಂದೇ 4 ಮತ್ತೆ 36 y ಇಸ್ ಈಕ್ವಲ್ ಟು ಎಷ್ಟು 9. ಹಾಗಾದ್ರೆ ಇಲ್ಲಿ 0 ಗೊತ್ತಾಗಿತ್ತು, ಇದು ಗೊತ್ತಿದ್ದಿಲ್ಲ. ಆಕ್ಚುಯಲ್ ಪಾಯಿಂಟ್ ಯಾವುದು ಸಿ ಇಸ್ ಈಕ್ವಲ್ ಟು 0,9 ಚೆಕ್ ಮಾಡಿ ಆನ್ಸರ್ 0,9 ಕರೆಕ್ಟ್ ಐತಿ.